तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहान्यतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दागयो यो गुरुरपि परमश्चिन्तयेतं महान्तम् केशवज्जड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेशप्रणतविभवायावनिमगाः नमस्वामिन् रामः प्रियतम हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृज्जयमुनीन् श्रीपादरत्सन्मणीन् व्यासार्यान् विविधागमब्धिरिहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपां सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदुष्पानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ದೋಷ ದೂರನಾದ ರಮಾ ಬ್ರಹ್ಮಾದಿಗಳಿಗಿಂತಲೂ ಕೂಡ ಅಚಿಂತ್ಯ ಶಕ್ತಿ ಸಂಪನ್ನನಾಗಿರುವಂತಹ ಜಗದೊಡೆಯನಾದ ಪರಮಾತ್ಮ ಆ ಭಗವಂತನೇ ನಮಗೆ ಆಂತರಿಕವಾಗಿ ಗುರು ಆಗಿದ್ದಾನೆ. ಹೊರಗಡೆ ಕಾಣಿಸುವಂತಹ ನಮ್ಮ ಗುರುಗಳು ಯಾರಿದ್ದಾರೆ ಆ ಗುರುಗಳ ಅಂತರ್ಯಾಮಿಯಾಗಿದ್ದು ಭಗವಂತ ನಮಗೆ ಅನೇಕ ಉಪದೇಶದ ಮಾತುಗಳನ್ನು ಭಗವಂತ ತಿಳಿಸ್ತಾನೆ. ಭಗವಂತನೇ ತಿಳಿಸ್ತಾನೆ. ಭಗವಂತನೇ ನಮ್ಮೆಲ್ಲರ ದೇಹದಲ್ಲಿ ಇದ್ದು ಇಂದ್ರಿಯದಲ್ಲಿ ಇದ್ದು ತಿಳ್ಕೊಳ್ತಾನೆ. ಆ ತಿಳಿದುಕೊಳ್ಳುವಂತಹ ಜ್ಞಾನವೂ ಭಗವಂತನೇ ಆಗಿದ್ದಾನೆ. ಹಾಗಾಗಿ ತಿಳಿಸಿಕೊಡುವ ನೀನೇ, ತಿಳಿಸುವವ ನೀನೇ, ಉಪದೇಶಕರೊಳು ತಿಳಿಯುವವ ನೀನೇ, ಬುದ್ಧಿಯಾದಿ ಇಂದ್ರಿಯಗಳೊಳಗೆ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ ತಿಳಿಸೋ ಸೋತ್ತಮರೆಲ್ಲ ತಿಳಿದ ಶೇಷ ಅಂತ ದಾಸರು ನಮಗೆ ತಿಳಿಸ್ತಾರೆ. ಆ ಪ್ರಕಾರವಾಗಿ ಭಗವಂತ ನಮಗೆ ಗುರುವಾಗಿ ನಮ್ಮ ಎಲ್ಲ ದೋಷಗಳನ್ನ ಪಾಪಗಳನ್ನ ಪರಿಹಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅನುಗ್ರಹ ಆದ ಮೇಲೆ ಏವಂ ವಿಧ ಗುರುಪ್ರಸಾದಾತ್ ಬಿಂಬಾಪರೋಕ್ಷಂ ಭವತಿ ಇತಿ ಭಾವೇನ ಆಹ ಯಸ್ಯ ಇತಿ.
ಈ ರೀತಿಯಾಗಿ ಗುರುಗಳ ಅನುಗ್ರಹ ಆದ ಮೇಲೆ ನಮಗೆ ಬಿಂಬರೂಪಿಯಾದ ಭಗವಂತನ ಒಂದು ಅಪರೋಕ್ಷ ಜ್ಞಾನ ಆಗುತ್ತದೆ. ಬಿಂಬರೂಪಿಯಾದ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ಗುರುಗಳ ಪ್ರಸಾದದಿಂದ ಆಗತ್ತೆ ಅನ್ನೋದನ್ನ ತಿಳಿಸಿದ್ರು. ಆ ಅಪರೋಕ್ಷ ಜ್ಞಾನ ಅನ್ನೋದು ಹೇಗಿರುತ್ತೆ, ಅಪರೋಕ್ಷ ಜ್ಞಾನವನ್ನ ನಾವು ಯಾವ ರೀತಿಯಾಗಿ ಪಡೆಯಬೇಕು ಅನ್ನೋದನ್ನ ನಮಗೆ ತಿಳಿಸ್ತಾರೆ. ಏವಂ ಸ್ವರೂಪಂ ಕಮಯೋ ವಿಪಸ್ಥಿತೋ ಗುಣೇಶು ಯೋನಿಷ್ವಿಭಜಾತ ವೇದಸಂ ಮತ್ನಂತಿ ಮತ್ನಾ ಮನಸಾದಿ ದಿಕ್ಷವೋ ಗುಡಂ ಕ್ರಿಯಾರ್ಥೈರ್ನಮಗೀರಿತಾತ್ಮನೇ. ಯಾವ ರೀತಿಯಾಗಿ ಅಧ್ಯಾತ್ಮ ಪರಿನಿಷ್ಠಿತಾ ಜ್ಞಾನಿನಃ ಆಧ್ಯಾತ್ಮಿಕವಾದ ಭಗವಂತನಲ್ಲಿ ವಿಶೇಷವಾದ ಪರಿನಿಷ್ಠಾ, ವಿಶೇಷವಾದ ಶ್ರದ್ಧೆ ಇರುವಂತಹ ಜನ ಯಾರಿದ್ದಾರೆ, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಈ ಸತ್ವಗುಣ ರಜೋಗುಣ ತಮೋಗುಣದ ಕಾರ್ಯವಾಗಿರುವಂತಹ ಈ ಶರೀರ ಏನೇ ಇದೆಯಲ್ಲ, ಆ ಶರೀರದಲ್ಲಿ ಆ ಭಗವಂತನ ಸ್ವರೂಪವನ್ನ ಮಥನ ವಿಚಾರವನ್ನ ಮಾಡಿ ವಿಶೇಷವಾಗಿ ಭಗವಂತನ ಬಗ್ಗೆ ತಿಳಿದುಕೊಂಡು ವಿಚಾರ ಸಾಧನೆಯನ್ನ ಮತ್ನಂತಿ ವಿಚಾರಯಂತಿ, ಚೆನ್ನಾಗಿ ವಿಚಾರವನ್ನ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ಅಪರೋಕ್ಷ ಜ್ಞಾನವನ್ನ ಪಡೆಯುವುದಕ್ಕಾಗಿ ನಾವೆಲ್ಲ ಸಾಧಕರು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗೆ ಅಂದ್ರೆ ಮತ್ನಥಿ ಮತ್ಥ, ಯಾವ ರೀತಿಯಾಗಿ ಅಗ್ನಿ ಏನಿದ್ದಾನೆ ಆ ಅಗ್ನಿಯನ್ನ ಪಡೆಯಬೇಕಾದರೆ, ಇವತ್ತೆಲ್ಲ ಅಗ್ನಿಯನ್ನು ಪಡೆಯುವುದು ಅಂದರೆ ಶ್ರೋತ್ರಿಯ ಗ್ರಹ ಸ್ವಗ್ರಹ ಅಥವಾ ನಮ್ಮ ಮನೆಯಲ್ಲಿಯೇ ನಾವು ಏನು ಅಗ್ನಿಯನ್ನು ಮಾಡಿರ್ತೇವೆ ಅದೇ ಅಗ್ನಿಯನ್ನ ತೆಗೆದುಕೊಂಡು ಬಂದು ಆ ಅಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ಅಗ್ನಿಯನ್ನ ಮಾಡುವ ಕ್ರಮ ಏನು, ಅಗ್ನಿಯನ್ನ ಪಡೆಯುವ ಕ್ರಮ ಏನು ಅಂದ್ರೆ ಅರಣಿಗಳನ್ನ ಮಥನ ಮಾಡಬೇಕು. 2 ಅರಣಿ ಕಟ್ಟಿಗೆಗಳೇನಿರುತ್ತೆ ಆ ಅರಣಿಯನ್ನ ಮಥನ ಮಾಡಿದಾಗ ಆ ಮಥನದಿಂದ ಹುಟ್ಟುವಂತಹ ಸಣ್ಣದಾಗಿರುವಂತಹ ಏನು ಕಿಡಿಗಳು ಬರುತ್ತೆ, ಆ ಕಿಡಿಗಳನ್ನ ಇಟ್ಟುಕೊಂಡು ಅದರಲ್ಲಿ ಹವನವನ್ನ ಮಾಡಬೇಕು. ಹೇಗೆ 2 ಅರಣಿ ಮಥನಗಳನ್ನ ಮಾಡಿದಾಗ ಆ ಮಥನ ಮಾಡಿದಾಗ ನಮಗೆ ಹೇಗೆ ಗೂಢವಾಗಿರುವಂತಹ ಕಟ್ಟಿಗೆಯ ಒಳಗಡೆ ಇರುವಂತಹ ಅಗ್ನಿ ಎಲ್ಲಿದ್ದಾನೆ, ಕಟ್ಟಿಗೆಯ ಒಳಗಡೆ ಇದ್ದಾನೆ. ಕಟ್ಟಿಗೆಯ ಒಳಗಡೆ ಇರುವಂತಹ ಅಗ್ನಿಯನ್ನ ಮಥನ ಮಾಡಿದಾಗ ಹೇಗೆ ಅಗ್ನಿ ಹುಟ್ಟಿ ಬರ್ತಾನೋ ಹಾಗೆ ಗುರುಗಳು ಶಿಷ್ಯರು ಇಬ್ಬರು ಸೇರಿಸಿಕೊಂಡು ವಿಚಾರವನ್ನ ಮಾಡಿ ವಿಶೇಷವಾಗಿ ಆ ಭಗವಂತನ ಬಗ್ಗೆ ಚೆನ್ನಾಗಿ ಮಥನ ಮಾಡಿ ತಿಳಿದು ಆಮೇಲೆ ನಮ್ಮ ಮನಸ್ಸಿಗೆ ಭಗವಂತನ ದರ್ಶನವಾಗತ್ತೆ. ನಮ್ಮ ಮನಸ್ಸಿಗೆ ಭಗವಂತನ ದರ್ಶನವಾಗುವುದೇ ಅಪರೋಕ್ಷ ಜ್ಞಾನ. ಸ್ಪಷ್ಟವಾಗಿ ತಿಳಿಯಬೇಕು. ಅನೇಕ ಜನ ಈ ವಿಷಯದಲ್ಲಿ ಸ್ವಲ್ಪ ತಪ್ಪಿದ್ದಾರೆ. ಅನೇಕ ಜನ ಏನ್ ತಪ್ಪಿದ್ದಾರೆ ಅಂದ್ರೆ ದೇವರನ್ನ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳುವುದು ಅಂದರೆ ನಮ್ಮ ಕಣ್ಣಿನಿಂದ ನಾವು ಹೇಗೆ ಮೂರ್ತಿಯನ್ನು ನೋಡ್ತೇವೆ ಹೀಗೆ ಕಣ್ಣಿನಿಂದಲೇ ದೇವರನ್ನು ನೋಡುವುದು ಅಪರೋಕ್ಷ ಜ್ಞಾನ ಅಂತ ತಿಳ್ಕೊಂಡಿದ್ದಾರೆ. ಅದು ಅಲ್ಲ. ಕಣ್ಣಿನಿಂದ ದೇವರನ್ನ ನೋಡುವ ಅಪರೋಕ್ಷ ಜ್ಞಾನ ಅಲ್ಲ ಅದು. ಬಿಂಬರೂಪಿಯಾದ ಭಗವಂತನ ದರ್ಶನ ಪಡೆಯುವುದು ಅಂದರೆ ಮನಸ್ಸಿನಿಂದಲೇ ದೇವರನ್ನು ನೋಡುವುದು. ನೋಡಿ,
ಮನಸ್ಸಿನಿಂದಲೇ ಮನಸಾದಿದೃಕ್ಷೂಣಾಂ ಮನಸಾ ಏವ ದರ್ಶನಂ ಇತಿ. ಮನಸ್ಸಿನಿಂದ ದೇವರನ್ನ ಕಾಣಬೇಕು ಎಂಬ ಅಪೇಕ್ಷೆ ಇರುವಂತಹ ಜ್ಞಾನಿಗಳಿಗೆ ಆ ಮನಸ್ಸು ಎಂಬ ಸಾಧನದಿಂದ, ಹೇಗೆ ಅರಣಿ ಎನ್ನುವ ಸಾಧನದಿಂದ ಒಳಗಡೆ ಬೆಂಕಿ, ಒಳಗಡೆ ಇರುವಂತಹ ಅಗ್ನಿಯನ್ನು ನಾವು ಪಡಿತೇವೆ, ಹಾಗೆ ಮನಸ್ಸಿನಿಂದ ದೇವರನ್ನ ನೋಡಬೇಕು ಎಂಬ ಅಪೇಕ್ಷೆ ಇರುವಂತಹ ವ್ಯಕ್ತಿಗೆ ದೇವರ ದರ್ಶನ ಆಗುವುದು ಮನಸ್ಸಿನಿಂದಲೇ ಆಗತ್ತೆ. ಈ ಜಡವಾದ ಮನಸ್ಸಿಗೇನೆ ಭಗವಂತನ ಅಪರೋಕ್ಷ ಜ್ಞಾನವಾಗುವುದು. ಅದು ಹೇಗೆ ಅನ್ನೋದನ್ನು ನಾನು ಕೇವಲ ದೃಷ್ಟಾಂತವಾಗಿ ಹೇಳ್ತೇನೆ. ವಾಸ್ತವಿಕವಾಗಿ ಅದು ಹೇಗೆ ಅಂತ ಹೇಳಬೇಕು ಅಂದ್ರೆ ನಾವು ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ಹೇಳಬೇಕು. ಅಪರೋಕ್ಷ ಜ್ಞಾನ ಹೆಂಗಾಗತ್ತೆ ಅನ್ನೋದನ್ನು ಹೇಳಬೇಕು ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ಹೇಳಬೇಕು. ಅದಕ್ಕೆ ಉದಾಹರಣೆಯಾಗಿ ಇಟ್ಕೊಂಡ್ರೆ ಗೊತ್ತಾಗತ್ತೆ. ಕಣ್ಣಿನಿಂದ ನೋಡುವುದು ಮಾತ್ರ ಅಲ್ಲ, ಕಣ್ಣಿನಿಂದ ನೋಡುವುದಲ್ಲ, ಮನಸ ಅವಲೋಕನಂ, ಮನಸ್ಸಿನಿಂದಲೇ ದೇವರನ್ನ ಕಾಣುವುದು ಅಪರೋಕ್ಷ ಜ್ಞಾನ. ಹೇಗೆ? ನಾವು ಗಾಢವಾಗಿ ಮಲಗಿರ್ತೇವೆ, ನಿದ್ರೆ ಮಲಗಿದಾಗ ನಮ್ಮ ಈ ಕಣ್ಣು ಮುಚ್ಚಿರುತ್ತೆ, ಕಣ್ಣು ಎಚ್ಚರಿರೋದಿಲ್ಲ. ಕೆಲವರು ಪಾಪ ಮಲಗಿದಾಗ ಕಣ್ಣು ತಕ್ಕೊಂಡು ಮಲ್ಕೋತಾರೆ. ಆದರೆ ಅವ್ರ ಕಣ್ಣು ತೆಗೆದರೂ ಕೂಡ ಇಂದ್ರಿಯ ಮಲಗಿರುತ್ತೆ. ಇದು ಕೇವಲ ಗೋಲಕ ಬೇರೆ, ಇಂದ್ರಿಯ ಶಕ್ತಿ ಬೇರೆ. ಬರೀ ಗೋಲಕ ಇದ್ರೆ ಕಣ್ಣಿದ್ದಾಗಲ್ಲ ಅದು. ಹಾಗೆ ಎಲ್ಲರೂ ನಾವು ಮಲಗಿದಾಗ ನಮ್ಮ ಕಣ್ಣು ಮಲಗಿರುತ್ತೆ, ಕೈ ಕಾಲು ಎಲ್ಲಾ ಇಂದ್ರಿಯಗಳು ಮಲ್ಕೊಂಡಿರುತ್ತೆ, ಮನಸ್ಸು ಮಾತ್ರ ಎಚ್ಚರವಾಗಿರುತ್ತೆ. ಮನಸ್ಸು ಎಚ್ಚರ ಇರುತ್ತೆ, ಆತ್ಮ ಎಚ್ಚರವಾಗಿರ್ತಾನೆ. ಆ ಸಂದರ್ಭದಲ್ಲಿ ನಮಗೆ ಸ್ವಪ್ನ ಬೀಳುತ್ತೆ. ಸ್ವಪ್ನ ಬಿದ್ದದ್ದು ಎಲ್ಲರಿಗೂ ಅನುಭವ ತಾನೆ, ಎಲ್ಲರಿಗೂ ಅನುಭವ ಇದೆ ಸ್ವಪ್ನ ಬಿದ್ದದ್ದು. ಆ ಸ್ವಪ್ನದಲ್ಲಿ ಪದಾರ್ಥಗಳನ್ನು ನೀವೇನು ನೋಡ್ತೀರಿ? ಅದು ಹೇಗೆ ನೋಡ್ತೀರಿ? ಕಣ್ ತಕ್ಕೊಂಡು ನೋಡ್ತೀರಾ? ಯಾರೋ ಒಬ್ರು ಪಾಪ ಕನ್ನಡಕ ಹಾಕೊಂಡು ಮಲ್ಕೊಂಡಿರುತ್ತೆ. ಯಾಕೋ ಕನ್ನಡಕ ಹಾಕೋತಿ ಅಂದ್ರೆ ಸ್ವಪ್ನ ಬಿದ್ರೆ ಕಾಣಿಸ್ಬೇಕಲ್ಲ ಅಂತ. ಸ್ವಪ್ನ ಬಿದ್ರೆ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಕನ್ನಡಕ ಹಾಕೊಂಡು ಮಲ್ಕೋತೀನಿ ಅಂದ್ರೆ ಅದು ಹೇಗೆ ಜೋಕ್ ಆಗತ್ತೆ? ಹಾಗೆ ತಿಳಿಬೇಕಾದ ವಿಚಾರವೇನು ಅಂದ್ರೆ, ಸ್ವಪ್ನ ಪದಾರ್ಥಗಳನ್ನ ಬಾಹ್ಯವಾದ ಈ ಇಂದ್ರಿಯ ಇಲ್ಲದೇನೆ ನಾವು ಮನಸ್ಸಿನಿಂದಲೇ ಸ್ವಪ್ನ ಪದಾರ್ಥವನ್ನು ಹೇಗೆ ನೋಡ್ತೇವೋ ಹಾಗೆ ಮನಸ್ಸಿನಿಂದಲೇ ದೇವರನ್ನ ಕಾಣುವುದು ಅಪರೋಕ್ಷ ಜ್ಞಾನ. ಇಷ್ಟೇ ವ್ಯತ್ಯಾಸ ಏನಂದ್ರೆ, ಮನಸ್ಸಿನಿಂದ ನಾವು ಕಾಣುವ ಅಪರೋಕ್ಷ ಜ್ಞಾನ, ನಾವು ಸ್ವಪ್ನವನ್ನೇನು ಕಾಣ್ತೇವೆ ಅದಕ್ಕೆ ಹೇಳಿದೆ ನಾನು, ಸಕಲವೂ ದೃಷ್ಟಾಂತದಲ್ಲಿ ಸಾಮ್ಯ ಇಟ್ಕೊಳ್ಬೇಡಿ. ಉದಾಹರಣೆ ಕೊಟ್ಟೆ, ಕಣ್ಣಿನಿಂದ ನೋಡದೇ ಇದ್ದರೂ ಮನಸ್ಸಿನಿಂದ ನೋಡಬಹುದು ಅನ್ನೋದಕ್ಕೆ ದೃಷ್ಟಾಂತ ಕೊಟ್ಟೆ ಅಷ್ಟೇ ನಾನು. ಸ್ವಪ್ನವನ್ನು ಹೇಗೆ ಕಾಣ್ತೀವೋ ಹಾಗೆ ದೇವರನ್ನ ಕಾಣೋದು ಅಂದ್ರೆ, ಕೆಲವು ಸಾರಿ ಕೆಲವರಿಗೆ ಸ್ವಪ್ನದಲ್ಲೇ ದೇವರು ಕಾಣಿಸ್ತಾನೆ. ಸ್ವಪ್ನದಲ್ಲೇ ದೇವರ ಕಾಣಿಸಿದ ಅಂದ್ರೆ ಅದು ಅಪರೋಕ್ಷ ಜ್ಞಾನವ? ಅಲ್ಲ. ಸ್ವಪ್ನದಲ್ಲಿ ಕಾಣಿಸುವುದು ಅದು ಭ್ರಾಂತಿ. ಅಂದ್ರೆ ಸ್ವಪ್ನದಲ್ಲಿ ತೋರುವ ಪದಾರ್ಥ ಭ್ರಾಂತಿ ಅಲ್ಲ. ನಾನು ಈಗ ನಿಜವಾಗ್ಲೂ ಕಾಣ್ತಾ ಇದ್ದೇನೆ ಅಂತ ತಿಳ್ಕೊಳ್ಳೋದು ಭ್ರಾಂತಿ. ಜಾಗೃತ ಜ್ಞಾನ ಅಲ್ಲಿ ಭ್ರಾಂತಿ. ಹಾಗಾಗಿ ಸ್ವಪ್ನಕ್ಕೆ ಸಮಾನವಾದ ದೃಷ್ಟಾಂತವನ್ನು ನಾನು ಕೊಡ್ತಾ ಇಲ್ಲ. ಕಣ್ಣಿನಿಂದ ನೋಡುವುದು ದೇವರನ್ನ ಅಪರೋಕ್ಷ ಜ್ಞಾನವಲ್ಲ, ಬಿಂಬರೂಪಿಯಾದ ಪರಮಾತ್ಮನನ್ನ ಮನಸ್ಸಿನಿಂದ ನೋಡುವುದೇ ಅಪರೋಕ್ಷ ಜ್ಞಾನ. ಹೇಗೆ ಅರಣಿಗಳನ್ನ ಮಥನ ಮಾಡಿದಾಗ ಆ ಗೂಢನಾಗಿ ಇರುವ
ಯಾಕೆ ಇದು ಆ ಅಗ್ನಿ ಏನಿದ್ದಾನೆ ಇವನು ಪ್ರಾಕೃತ. ಈ ಪ್ರಾಕೃತನಾದ ಅಗ್ನಿ ಏನಿದ್ದಾನೆ, ಪ್ರಾಕೃತನಾದ ಅಗ್ನಿಯಂತೆ ದೇವರಲ್ಲ, ದೇವರು ಅಪ್ರಾಕೃತ. ದೇವರೇನಾಗಿದ್ದಾನೆ? ಅಪ್ರಾಕೃತನಾಗಿದ್ದಾನೆ. ನಮಗೆ ಹೇಗೆ ಕೈ, ಕಣ್ಣು, ಕಾಲು, ಮೂಗು ಎಲ್ಲ ಇದೆ, ಹಾಗೆ ದೇವರಿಗೂ ಎಲ್ಲ ಇದೆ. ಕಣ್ಣು, ಮೂಗು, ಕೈ, ಕಾಲು ಎಲ್ಲ ಇದೆ. ಆದರೆ ಅದೇನಾಗಿದೆ? ಅಪ್ರಾಕೃತವಾಗಿದೆ. ನಮ್ಮ ಎಲ್ಲ ಕೈಕಾಲುಗಳೆಲ್ಲ ಪ್ರಾಕೃತವಾಗಿದೆ. ಒಂದು ದೃಷ್ಟಾಂತವನ್ನ ಟೀಕಾಕೃತ್ಪಾದರು ಕೊಡ್ತಾರೆ. ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಅದು ಹೇಗೆ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಿಂದ ನೀರು ತೆಗಿಬೇಕಾಗಿದೆ. ಬಾವಿಯಿಂದ ನೀರು ತೆಗಿಬೇಕಾದ್ರೆ ಒಂದು ಕೊಡ ಬೇಕು. ಕೊಡ ನಮ್ಮ ಹತ್ರ ಇಲ್ಲ. ಇನ್ನೊಬ್ಬರ ಮನೆಗೆ ಹೋಗಿ ಕೇಳಿದ್ವಿ, ನಿಮ್ಮ ಮನೆಯಲ್ಲಿ ಒಂದು ಕೊಡ ಇದ್ರೆ ಕೊಡ್ರಿ, ನೀರು ತೆಗಿಬೇಕಾಗಿದೆ ಅಂತ. ಅವ್ರೇನ್ ಮಾಡಿದ್ರು, ಒಳಗಡೆಯಿಂದ ಮಣ್ಣಿನ ಕೊಡವನ್ನು ತಂದುಕೊಟ್ರು, ಅಥವಾ ಪ್ಲಾಸ್ಟಿಕ್ನ ಕೊಡವನ್ನು ತಂದುಕೊಟ್ರು. ಇಲ್ಲ ಇದು ಬೇಡ, ನಿಮ್ಮ ಮನೆ ಒಳಗೆ ಬಂಗಾರದ ಕೊಡ ಇದೆ ಅದನ್ನು ಕೊಡ್ರಿ. ಅವರಂದ್ರು ಕೊಡೋದಿಲ್ಲ ಅಂದ್ರು. ಎರಡೂ ಕೊಡವೇ ಇಲ್ಲ. ಇದು ಕೊಡವೇ, ಅದು ಕೊಡವೇ. ಇದು ಮಣ್ಣಿನ ಕೊಡ, ಅದು ಬಂಗಾರದ ಕೊಡ, ಅದನ್ನ ಯಾಕೆ ಕೊಡೋದಿಲ್ಲ? ಅದೇ ಡೈಲಿ ನೀರು ತಗೊಂಡ್ಬರ್ಲಿಕ್ಕೆ ಇಟ್ಕೊಂಡಿದ್ದೀವ, ವರ್ಷಕ್ಕೊಮ್ಮೆ ಯಾವತ್ತೋ ಒಮ್ಮೆ ಅದು ಲಾಕರ್ನಿಂದ ತಗೊಂಡು ಬಂದು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಷ್ಟೇ. ಏನ್ ಡೈಲಿ ಪೂಜೆ ಏನ್ ಕೊಡ್ಲಿಕ್ಕೆ? ಹಾಗೆ ಇದೂ ಕೊಡವೇ, ಅದೂ ಕೊಡವೇ. ಆದರೆ ಇದೇನಾಗಿದೆ? ಮೃಣ್ಮಯ, ಅದು ಸುವರ್ಣಮಯ, ಅದು ಬಂಗಾರಮಯವಾಗಿದೆ. ಹೇಗೋ ಹಾಗೆ ನಮಗೂ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಇದೆ. ದೇವರಿಗೂ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಇದೆ. ನಮ್ಮದು ಪಾಂಚಭೌತಿಕ ಪ್ರಾಕೃತ, ದೇವರದು ಅಪ್ರಾಕೃತ. ಈ ದೃಷ್ಟಾಂತವನ್ನು ಕೊಡ್ತಾರೆ ಟೀಕಾಕೃತ್ಪಾದರು. ಹಾಗಾಗಿ ಮಥಂತಿ ಮಥಾ ಮನಸಾದಿ ದೃಕ್ಷವೋ ಗೃಢಂ ಕ್ರಿಯಾರ್ಥೈರವೈರಿತಾತ್ಮನೇ ದ್ರವ್ಯಕ್ರಿಯಾ ಹೇತ್ವನಯೇಷ ಕರ್ತೃಭಿಃ ಮಾಯಾಗುಣೈರ್ವಸ್ತು ನಿರೀಕ್ಷಿತಾತ್ಮನೇ ತಥೈವ ತತ್ರಾತಿಶಯಾತ್ಮಬುದ್ಧಿಭಿಃ ನಿರಸ್ಯ ಮಾಯಾ ಕೃತಗೇ ನಮೋ ನಮಃ. ಭಗವಂತನ ಬಿಂಬರೂಪಿಯಾದ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಬೇಕಾದರೆ ಅದಕ್ಕೆ ಬಹಳ ದಿವಸಗಳು ಬೇಕು. ಬಹಳ ದಿವಸಗಳು ಅಂದ್ರೆ ಎಷ್ಟೋ ಜನ್ಮಗಳನ್ನು ದಾಟಬೇಕು. ಬಹಳ ಜನ್ಮಗಳನ್ನು ದಾಟಬೇಕು. ಬಹಳ ಜನರಿಗೆ ಬಿಂಬ ಅಪರೋಕ್ಷ ಜ್ಞಾನ ಆಗಿದೆ. ನೂರಾರು ಜನರಲ್ಲ, ಸಾವಿರಾರು ಜನ ಅಲ್ಲ, ಕೋಟಿ ಕೋಟಿ ಜನರಿಗೆ, ಜ್ಞಾನಿಗಳಿಗೆ ಭಗವಂತನ ಅಪರೋಕ್ಷ ಜ್ಞಾನ ಆಗಿದೆ. ಹಾಗಾಗಿ ಏನಪ್ಪಾ, ದೇವರ ಅಪರೋಕ್ಷ ಜ್ಞಾನ ನಾವು ಎಷ್ಟು ಮಾಡಿದರೂ ತುಂಬಾ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸರಳವಾಗಿ ದೇವರ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ದೇವರ ದರ್ಶನ ಆಗಬೇಕು ಅಂದ್ರೆ ಅದು ಸರಳವಾದ ಕೆಲಸವಲ್ಲ. ಬಹಳ ಪ್ರಯತ್ನ ಮಾಡಬೇಕು, ಬಹಳ ಪ್ರಯತ್ನ ಮಾಡಬೇಕು. ಹಾಗಾಗಿ ಅಷ್ಟು ಪ್ರಯತ್ನ ಮಾಡಿದರೂ ಕೂಡ ದೇವರ ದರ್ಶನ ಆಗತ್ತೋ ಇಲ್ಲೋ ಅಂತ ಸಂದೇಹ ಪಟ್ಟು ಆ ಅಪರೋಕ್ಷ ಜ್ಞಾನದ ಸಾಧನದ ವಿಷಯದಲ್ಲಿ ವಿಳಂಬವನ್ನ ಮಾಡಬೇಡಿ. ವಿಳಂಬವನ್ನ ಮಾಡಬೇಡಿ. ಯಾಕೆ? ಬ್ರಹ್ಮಾದಿಭಿಃ ಯಥಾ ವಸ್ತು ವಿದ್ಯತೆ ತಥೈವ ನಿರೀಕ್ಷಿತಃ ದೃಷ್ಟಃ ಆತ್ಮ ಸ್ವರೂಪಂ ಯಸ್ಯ ತಸ್ಮೈ ನಮೋ ನಮಃ. ಅದಕ್ಕಾಗಿ ಹೇಳ್ತಾರೆ, ಭಗವಂತ ಅವಶ್ಯವಾಗಿ ನೀವು ಎಷ್ಟು ವಿಳಂಬ ಮಾಡ್ತೀರೋ ಅಷ್ಟು ನಿಮಗೆ ಅಪರೋಕ್ಷ ಜ್ಞಾನ ಲೇಟ್ ಆಗುತ್ತೆ. ಎಷ್ಟು ಬೇಗನೆ ನೀವು ಮಾಡೋದಕ್ಕೆ, ಅಪರೋಕ್ಷ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀರೋ ಅಷ್ಟು ಬೇಗನೆ ಅಪರೋಕ್ಷ ಜ್ಞಾನ. ಯಾದವಾರರು ಬರೀತಾರೆ, ಒಂದು ಕಡೆಗೆ ನಾವು ನೋಡ್ತೇವೆ, ಇವತ್ತೇನು ನಾವು ಮಾಡುವಂತಹ ಸಣ್ಣ 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 ಕರ್ಮ ಇದೆ,
ಸಣ್ಣ ಕರ್ಮ ಏನು? ಅತೀ ಸಣ್ಣದಾದ ಕರ್ಮಗಳನ್ನು ನಾವು ಮಾಡ್ತೇವೆ. ಏನು ಅಂದ್ರೆ 2 ಬಾರಿ ಆಚಮನ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಕರ್ಮ ಮುಗೀತು ಅಂದ್ರೆ ಅದಾದ ಮೇಲೆ 2 ಬಾರಿ ಆಚಮನ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಬದಲಿ ಒಂದೇ ಬಾರಿ ಆಚಮನ ಮಾಡಿ ಇನ್ನೊಂದ್ಸಾರಿ ಆಚಮನ ಮಾಡಲಿಕ್ಕೆ ನಮಗೆ ಏನೋ ಸ್ವಲ್ಪ ಬೇಜಾರಾಯಿತು, ಇರ್ಲಿ ಬಿಡು ಅಂತ ಬಿಟ್ರೆ ಆಗ ಏನಾಯ್ತು? ಇನ್ನೊಂದು ಬಾರಿ ಆಚಮನ ಮಾಡೋದಕ್ಕೆ ನಿಮಗೆ ಟೈಮ್ ಎಷ್ಟಿದೆ? 1 ನಿಮಿಷ. ಆ 1 ನಿಮಿಷ ನಿಮಗೆ ಅಪರೋಕ್ಷ ಜ್ಞಾನ ಆಗೋದಕ್ಕೆ ಲೇಟ್ ಆಗುತ್ತೆ. ಹಿಂಗೆ ನಿನಗೆ 14 ವರ್ಷ ಆದ ಮೇಲೆ, ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ನೀನೇನು ಸಾಧನೆಯನ್ನ ಮಾಡಿಕೊಳ್ತಾ ಇರ್ತಿ. ಪ್ರತಿನಿತ್ಯದಲ್ಲಿ ನೀನು ಎಷ್ಟು ದಿವಸ, ಎಷ್ಟು ಬಾರಿ 2 ಬಾರಿ ಆಚಮನ ಮಾಡಬೇಕಾದದ್ದನ್ನು ಬಿಟ್ಟು ಅದನ್ನೆಲ್ಲ ಕೌಂಟ್ ಮಾಡಿದರೆ ಆಗ ಅಪರೋಕ್ಷ ಜ್ಞಾನ ಎಷ್ಟು ಲೇಟ್ ಆಯಿತು ಅಂತ ವಿಚಾರ ಮಾಡಿ. 24 ಗಂಟೆಗಳ ಒಂದು ಏಕಾದಶಿ, 24 ತಾಸು ಇರುವ ಒಂದು ಏಕಾದಶಿ. ಆ 24 ಗಂಟೆಯ ಒಂದು ಏಕಾದಶಿ ಅಂದ್ರೆ ನೀವು ನಾನು 24 ಗಂಟೆಯಲ್ಲಿ ಕೇವಲ 10 ನಿಮಿಷ ತಿಂದಿದ್ದೀನಿ. ತಿಂದಿದ್ದೆಷ್ಟೊತ್ತು? 10 ನಿಮಿಷ. ಹಾಗಾದರೆ ಇನ್ನುಳಿದ 23 ಗಂಟೆ 50 ನಿಮಿಷ ಅದು ಏಕಾದಶಿ ಅಂತ ಯಾಕೆ ನೀವು ತೆಗೆದುಕೊಳ್ಬಾರ್ದು? ಆವಾಗ ತಿಂದಿಲ್ಲ ನಾನು, ಅವಾಗ ನಾನು ತಿಂದಿಲ್ಲ. ಹಾಗಾದರೆ ನೀನು ಪ್ರತಿನಿತ್ಯ ಊಟ ಮಾಡುವುದು 24 ಗಂಟೆಯೂ ಊಟ ಮಾಡ್ತೀಯ? ಇಲ್ಲ ತಾನೆ? ಊಟ ಮಾಡೋದು 10 ನಿಮಿಷ. ಹಾಗಾಗಿ ಒಂದು ಏಕಾದಶಿ 24 ಗಂಟೆಯ ಮಧ್ಯದಲ್ಲಿ ನೀನು ಏನಾದರೂ ತಿಂದರೆ ಕುಡಿದ್ರೆ ಆಗ ಇಡೀ 24 ಗಂಟೆಯ ಏಕಾದಶಿ ಕಟ್ಟಾಯ್ತು. ಹಾಗಾದ್ರೆ ನಿನಗೆ ಅಪರೋಕ್ಷ ಜ್ಞಾನ ಸಿಗುವುದಕ್ಕೆ 24 ಗಂಟೆ ಲೇಟ್ ಆಯ್ತು. ಹಿಂಗೆ ನಿನ್ನ ಜೀವನದಲ್ಲಿ ಎಷ್ಟು ಏಕಾದಶಿಯನ್ನು ನೀನು ಬಿಟ್ಟಿದ್ದೀಯಾ ಅದನ್ನೆಲ್ಲ ಕೌಂಟ್ ಮಾಡಿದರೆ ಇದೇ ರೀತಿಯಾಗಿ ಎಷ್ಟು ಅನಂತ ಜನ್ಮಗಳು ನಿನಗೆ ಬಂದು ಹೋಗಿದೆ. ಅಷ್ಟು ಜನ್ಮಗಳಲ್ಲಿ ನೀನು ಬಿಟ್ಟಿದ್ದೀಯಾ ಅಂದ್ರೆ ಅಷ್ಟು ನಿನಗೆ ಅಪರೋಕ್ಷ ಜ್ಞಾನ ಲೇಟ್ ಆಗ್ತಾ ಹೋಯ್ತು. ಹಾಗಾಗಿ ಸರ್ವಥಾ ನಾವು ಆ ಸಾಧನೆಗಳಲ್ಲಿ ವಿಳಂಬವನ್ನ, ತಡವನ್ನ ಮಾಡಬಾರದು. ನೋಡಿ, ಅದಕ್ಕಾಗಿಯೇ ದ್ರವೇಶಃ ಶಂಕರ ಪ್ರೋಕ್ತಃ, ದ್ವೇಷಃ ಗರುಡ ಸ್ಮೃತಃ, ಹೇತ್ವೀಶಃ ಬ್ರಹ್ಮ, ಅಯನೇಶಃ ವಾಯು. ಭಗವಂತನಂತೆ ಅವರಿಗೂ ಕೂಡ ಮತ್ತೆ ಅಪ್ರಾಕೃತವಾದ ವಿಗ್ರಹವುಳ್ಳವರಾಗಿದ್ದಾರೆ. ಅದಕ್ಕಾಗಿ ಅವರ ಅನುಗ್ರಹವೂ ಕೂಡ ಬ್ರಹ್ಮದೇವರ, ರುದ್ರದೇವರ, ಗರುಡದೇವರ ಅವರೆಲ್ಲರ ಅನುಗ್ರಹವೂ ಕೂಡ ನಮ್ಮ ಮೇಲೆ ವಿಶೇಷವಾಗಿ ಆಗಬೇಕು. ಅವರೆಲ್ಲರ ಅನುಗ್ರಹದಿಂದ ನಾವು ಭಗವಂತನ ಅಪರೋಕ್ಷ ಜ್ಞಾನವನ್ನ ವಿಶೇಷವಾಗಿ ಪಡಿತೀವಿ. ಅಪರೋಕ್ಷ ಜ್ಞಾನ ಆದ ಮೇಲೆ ಆಗತಕ್ಕಂಥದ್ದು ನಮಗೆ ಮೋಕ್ಷ. ಮೋಕ್ಷ ಅಂದ್ರೆ ಎಲ್ಲ ಈ ಗುಣಗಳ ನಿವೃತ್ತಿ. ಸತ್ವಗುಣ, ರಜೋಗುಣ, ತಮೋಗುಣಗಳೇನಿವೆಯಲ್ಲ, ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ನಿವೃತ್ತಿ ಆದರೇನೆ ನಮಗೆ ಮೋಕ್ಷ. ಹಾಗಾದರೆ ಯಾವಾಗ ನಮಗೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ಒಂದು ಬಂಧನ ಇರುತ್ತೆ ಆಗ ಸಂಸಾರ ಅನ್ನೋದೇ ಇರುತ್ತೆ. ಸಂಸಾರದಿಂದ ನಾವು ಮುಕ್ತರಾಗಬೇಕಾದ್ರೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಮುಕ್ತರಾಗಬೇಕು. ನೋಡಿ, ಅದನ್ನ ನಮಗಿಲ್ಲಿ ತಿಳಿಸ್ತಾರೆ. ಅವಿದ್ಯಮಾನೋ ಪ್ರಭಾತಿ ಹಿದ್ವಯೋ ಖ್ಯಾತೃದ್ಧಿಯೋ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದದ್ಯಾತ ಭಯಂ ತತಸ್ಯ. ತುಂಬಾ ಮಹತ್ವದ ಶ್ಲೋಕ ಇದು. ನಾವು
ಏನಾಗಿದೆ ಅಂದ್ರೆ ಅನ್ಯದುಪಕ್ರಾಂತಂ ಅನ್ಯದೇವ ಪತಿತಂ. ಪ್ರಾರಂಭ ಮಾಡಿದ್ದು ಯಾವುದಕ್ಕಾಗೋ ನಾವು ಬಂದಿದ್ದೇವೆ, ಏನನ್ನೋ ಮಾಡ್ತಾ ಕೂತಿದ್ದೇವೆ. ಬಂದಿದ್ದು ಎದಕ್ಕೋ ಮಾಡೋದನ್ನ ಏನೇನೋ ಮಾಡ್ತಾ ಕೂತಿದ್ದೇವೆ. ನಿಮಗೆ ಒಬ್ಬರೇನು ಹೇಳಿದ್ರು ಅಂದ್ರೆ, ನೋಡಪ್ಪ ಬೇಗನೆ ಹೋಮ ಮಾಡಬೇಕಾಗಿದೆ, ಯಜ್ಞ ಮಾಡಬೇಕಾಗಿದೆ, ಈ ಯಜ್ಞಕ್ಕೋಸ್ಕರವಾಗಿ ಬೇಗನೆ ಮಾರ್ಕೆಟ್ಗೆ ಹೋಗಿ ತುಪ್ಪ ತಗೊಂಡ್ ಬಾ ಅಂತ ಹೇಳಿದ್ರು. ನೀವು ಹೊರಟಿದ್ದಕ್ಕೆ ತುಪ್ಪ ತಗೋಬೇಕು ಅಂತ ಹೊರಟ್ರಿ. ತುಪ್ಪ ತಗೋಬೇಕಲ್ಲ, ತಗೊಂಡ್ರೆ ಆಯ್ತೇನು, ಹೋಮ ಮಾಡಿದ್ರೆ ಆಯ್ತು, ತುಪ್ಪ ತಗೊಂಡ್ರೆ ಆಯ್ತು ಅಂತ ಹೇಳಿ ಇವನೇನ್ ಮಾಡಿದ, ಆ ತುಪ್ಪ ತಗೊಳ್ಳೋದನ್ನ ಮರ್ತ್ಬಿಟ್ಟು ಬೇರೆ ಕಾಯಿಪಲ್ಯ ತಗೊಂಡ, ಮತ್ತೊಂದು ಏನೋ ಕಾಫಿ ಕುಡ್ದ, ಟೀ ಕುಡ್ದ, ಅದು ಮಾಡಿದ, ಇದು ಮಾಡಿದ, ಬಾಕಿ ಏನೇನೋ ಮಾಡ್ತಾ ಕೂತ್ಕೊಂಡ. ಸ್ವಲ್ಪ ಹಂಟಿ ಹೊಡೆದ, ಅಲ್ಲಿ ಸ್ವಲ್ಪ ಮಾತಾಡಿದ. ಪಾಪ ಇವ್ರು ಕಾಯ್ತಾ ಕೂತಿದ್ದಾರೆ, ಇಲ್ಲಿ ತುಪ್ಪ ಸಿಗ್ತಾನೆ ಇಲ್ಲ ಇವರಿಗೆ. ಹೊರಟಿದ್ದು ಯಾಕೆ, ಇಲ್ಲಿಂದ ತುಪ್ಪ ತಗೊಂಡ್ ಬರ್ತೀನಿ ಅಂತ. ಆದ್ರೆ ಮಾಡುವ ಕಾರ್ಯ ಏನು, ಅದು ಬಿಟ್ಬಿಟ್ಟು ಬಾಕಿ ಎಲ್ಲ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗೆ ದೇವರು ನಮಗೆ ಕೊಟ್ಟ ದೇಹ, ದೇವರು ನಮಗೆ ನೀಡಿದ ಈ ದೇಹ ಯಾಕೆ ಅಂದ್ರೆ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕಾಗಿ. ದೇವ ದರ್ಶನ ತಾನೇ ಆಗತ್ತೆ ಅಂತ ಹೇಳಿ ಅದನ್ನು ನಾವು ದೂರ ಇಟ್ಟು ಬೇರೆ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಅದನ್ನು ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ. ಜೀವ ಇವನೇನಾಗಿದ್ದಾನೆ ಅಂದ್ರೆ ನಿರ್ದೋಷ ಜ್ಞಾನಾನಂದ ರೂಪ. ಜೀವ ಏನಿದ್ದಾನಲ್ಲ ಅತ್ಯಂತ ಶುದ್ಧನಾದ ನಿರ್ದುಷ್ಟವಾದ ಜ್ಞಾನಾನಂದ ರೂಪನಾಗಿದ್ದಾನೆ ಈ ಜೀವ. ಜೀವನಿಗೂ ಈ ಹೊರಗಡೆ ಇರುವಂತಹ ಪದಾರ್ಥಗಳಿಗೂ ಸಂಬಂಧವೇ ಇಲ್ಲ, ಏನು ಸಂಬಂಧ ಇಲ್ಲ. ಆ ಜೀವ ಏನಿದ್ದಾನಲ್ಲ ಅತೀ ಶುದ್ಧನಾಗಿದ್ದಾನೆ. ನಾನು ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇರ್ತೇನೆ. ಏನು ಗೊತ್ತಾ, ಒಂದು ಪಾತ್ರೆ ಇದೆ, ಆ ಪಾತ್ರೆಯ ಒಳಗಡೆ ತುಪ್ಪ ಹಾಕಿದ್ದೀರಿ. ತುಪ್ಪದ ಒಳಗಡೆ ಒಂದು ಬಂಗಾರದ ಕಾಯಿನ್ ಅನ್ನ ಹಾಕಿದ್ದೀರಿ. ಆ ಬಂಗಾರದ ಕಾಯಿನ್ ಏನಿದೆ ಅಲ್ಲ, ಅದರ ಮೇಲ್ಗಡೆಯೂ ತುಪ್ಪ ಇದೆ, ಕೆಳಗಡೆಯೂ ತುಪ್ಪ ಇದೆ, ರೈಟ್ ಸೈಡ್ ತುಪ್ಪ ಇದೆ, ಲೆಫ್ಟ್ ಸೈಡ್ ತುಪ್ಪ ಇದೆ, ಎಲ್ಲಾ ಕಡೆಗೂ ತುಪ್ಪ ಇದೆ. ಆದರೆ ಬಂಗಾರದ ಕಾಯಿನಿನ ಒಳಗಡೆ ತುಪ್ಪ ಸೇರ್ಕೊಂಡಿದೆಯಾ? ಸೇರ್ಕೊಂಡಿಲ್ಲ. ಬಂಗಾರದ ಕಾಯಿನ್ ಏನಿದೆ, ಕಾಯಿನಿನ ಮೇಲ್ಗಡೆ ತುಪ್ಪ ಇದೆ. ಈಗ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದ್ರೆ, ಗುಲಾಬ್ ಜಾಮೂನ್ ಇದೆ. ಗುಲಾಬ್ ಜಾಮೂನಿನ ಮೇಲೆಯೂ ಸಿಹಿ ಇದೆ, ಒಳಗೆಯೂ ಸಿಹಿ ಇದೆ, ಹೊರಗಡೆಯೂ ಸಿಹಿ ಇದೆ, ಕಣ ಕಣಗಳಲ್ಲೂ ಸೇರ್ಕೊಂಡಿದೆ ಸಿಹಿ. ಹಂಗೆ ಬಂಗಾರದ ಕಾಯಿನ್ ಏನಿದೆ, ಬಂಗಾರದ ಕಾಯಿನ್ ಒಳಗಡೆಯೂ ತುಪ್ಪ ಸೇರ್ಕೊಂಡಿದೆಯಾ? ಸೇರ್ಕೊಂಡಿಲ್ಲ, ಹೊರಗಡೆ ಮಾತ್ರ ಇದೆ. ಹಂಗೆ ಜೀವ. ಜೀವ ಹೇಗೆ? ಬಂಗಾರದ ಕಾಯಿನ್ ಇದ್ದ ಹಾಗೆ. ಅವನ ಸುತ್ತಮುತ್ತಲೂ ಇರುವ ಸತ್ವಗುಣ, ರಜೋಗುಣ, ತಮೋಗುಣ ತುಪ್ಪ ಇದೆ ಹಾಗೆ. ಆ ಬಂಗಾರದ ಕಾಯಿನನ್ನ ತೆಗೆದ್ರಿ, ಜಿಡ್ಡಿದೆ, ಮೇಲೆಲ್ಲ ಜಿಡ್ಡಿದೆ. ಹಾಗೆ ಇವನಿಗೆ ಅವಿದ್ಯ, ಅಹಂಕಾರ, ಕರ್ಮ, ಅನಾದಿ ಕಾಲದಿಂದ ಇರತಕ್ಕಂತಹ ಅಜ್ಞಾನ, ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ, ಅದೆಲ್ಲ ಜಿಡ್ಡು ಸೇರಿಕೊಟ್ಟು. ಆ ಜಿಡ್ಡು ಹೊರಟೋಯ್ತು ಅಂದ್ರೆ ಅಪ್ಪಟ ಚಿನ್ನ, ಶುದ್ಧನಾದ ಜೀವ. ಅವನಿಗೇನು ಸಂಬಂಧವೇ ಇಲ್ಲ. ದೇಹದ ಸಂಬಂಧವಿಲ್ಲ, ಮನೆಯ ಸಂಬಂಧವಿಲ್ಲ, ಮಡದೆಯ ಸಂಬಂಧವಿಲ್ಲ, ಮಕ್ಕಳ ಸಂಬಂಧ ಇಲ್ಲ, ಯಾವ ಸಂಬಂಧವೂ ಇಲ್ಲ ಅವನಿಗೆ. ಇದೆಲ್ಲ ಏನ್ ಮಾಡಿದ್ದಾನೆ? ತಾನೇ ಮೈ ಮೇಲೆ ಹಾಕೊಂಡಿದ್ದಾನೆ. ಇದು ನನ್ನದು, ಇದು ನನ್ನದು, ಇದು ನಂದು ಅಂತ ಮೈ ಮೇಲೆ ತಾನು ಹಾಕೊಂಡಿದ್ದಾನೆ ಅಷ್ಟೇ.
ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಅದಕ್ಕಾಗಿ ಅಜ್ಞಾನ ಮಿಥ್ಯಾ ಜ್ಞಾನಾಧಿಕಂ ತದ್ ಭಾಷ್ಯವೇವ ಸತ್ವಾದ್ಯಾತ್ಮಿಕಾಂ ಪ್ರಕೃತಿಂ ಕರ್ಮಾಧಿಕಂಚ ನಿಮಿತ್ತೀಕೃತ್ಯ ಸ್ವರೂಪಂ ಆಚ್ಛಾದ್ಯ. ಭಗವಂತ ನಮ್ಮ ಜೀವನ ಸ್ವರೂಪವನ್ನು ಆಚ್ಛಾದನೆ ಮಾಡಿ ಮನಸೈವ ಸರ್ವಂ ಪ್ರದರ್ಶಯತಿ, ಮನಸ್ಸಿನಿಂದಲೇ ಭಗವಂತ ಎಲ್ಲ ತೋರಿಸ್ತಾನೆ ಜೀವನಿಗೆ. ಆ ಭಗವಂತನ ಇಚ್ಛೆಯಿಂದಲೇ ಎಲ್ಲ ನಡೆಯುತ್ತೆ. ಹಾಗಾದರೆ ನಾವೇನ್ ಮಾಡಬೇಕು? ಭಗವಂತ ಯಾರು ಅನ್ನೋದನ್ನು ತಿಳಿದುಕೊಳ್ಳದೆ ಭಗವತ್ ತತ್ವ ಅಜ್ಞಾನೇನ ದೇವರು ಯಾರು ಅಂತ ತಿಳಿದುಕೊಳ್ಳದೇನೆ ಸರ್ವಾಸು ಕ್ರಿಯಾಸು ಎಲ್ಲ ಕ್ರಿಯೆಗಳಲ್ಲಿ ಭಗವತಃ ಕರ್ತೃತ್ವಂ ಅನನುಸಂಧಾನಸ್ಯ, ದೇವರು ಸ್ವತಂತ್ರೇಣ ಕರ್ತೃವಾಗಿದ್ದಾನೆ, ಜೀವನಿಗೆ ನಿಯಾಮಕನಾಗಿದ್ದಾನೆ. ನಾನು ಕರ್ತ ಅಲ್ಲ, ದೇವರೇ ಕರ್ತ ಎಂಬುದಾಗಿ ತಿಳಿಯದೇನೆ ನಾನೇ ಕರ್ತ ಎಂಬುದಾಗಿ ತಿಳಿಯತಾ ಅಹಂ ಕರ್ತ ಎಂಬುದಾಗಿ ಕರ್ತೃತ್ವಾಭಿಮಾನ, ಮಮೇದಂ ಎಂಬುದಾಗಿ ಸ್ವಾಮಿತ್ವಾಭಿಮಾನ. ಅಹಂ ಕರ್ತ ಮಮೇದಂ, ಅಹಂ ಕರ್ತ ಮಮೇದಂ. ಯಾವಾಗಲೂ ಇದನ್ನ ಹೇಳ್ತಾ 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 ಏನು ಮಾಡಿದ್ದಾನೆ ಅಂದರೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಮನಸ್ಸಿನಲ್ಲಿ ಅವನಿಗೆಲ್ಲ ವಿಕಾರಗಳಾಗ್ತಾ ಹೋಗುತ್ತೆ. ಯಾಕೆ? ಇದು ನಂದು, ನಾನು ಮಾಡ್ತೀನಿ. ಅದರಿಂದ ಮನಸ್ಸು ತುಂಬಾ ಕಲುಷಿತವಾಗಿ ಬಿಡುತ್ತೆ. ಅದರಿಂದಲೇ ಮನಸ್ಸು ಪೂರ್ಣ ಅದು ಹೊಲಸಾಗಿ ಹೋಗುತ್ತೆ. ಯಾವುದರಿಂದ ಹೊಲಸಾಗತ್ತೆ? ಅಹಂ ಕರ್ತ ಮಮೇದಂ, ಇದು ನನ್ನದು, ನಾನು ಕರ್ತ. ಯಾವಾಗ ಇದೆರಡು ಹೊರಟೋಯ್ತು ನೋಡಿ, ತುಂಬಾ ಚೆನ್ನಾಗಿ ಪುರಂದರದಾಸರು ನಮಗೆ ಹೇಳ್ತಾರೆ, ಇದನ್ನ ಇಟ್ಕೊಂಡೇ ನಾವೆಲ್ಲ ಮಾಡಿದ್ರೆ ಅದನ್ನ ಅಹಂ ಕರ್ತ ಮಮೇದಂ ಅನ್ನೋದನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಇನ್ನು ಸಕಲ ಕರ್ಮಗಳನ್ನು ಮಾಡಿದರೂ ಕೂಡ ಸಂಸಾರ ಹೋಗೋದೇ ಇಲ್ಲ. ಸಂಸಾರ ಹೋಗೋದು ಯಾವಾಗ? ನಾಹಂ ಕರ್ತ ನ ಮಮ ಇದಂ ಅಂತ ಇಟ್ಕೊಂಡು ಮಾಡಿದ್ರೆ ಸಂಸಾರ ಹೋಗುತ್ತೆ. ಅದು ಹೇಗೆ ಅಂದ್ರೆ ನಾನೊಂದು ದೃಷ್ಟಾಂತ ಕೊಡ್ತಾ ಇರ್ತೇನೆ. ಒಂದು ಕಸ್ತೂರಿ ಮೃಗ ಅಂತ ಇದೆ. ಕಸ್ತೂರಿ ಮೃಗ, ಅದಕ್ಕೆ ಏನಾಗಿರುತ್ತೆ ಅಂದ್ರೆ ವಾಸನೆ ಬರ್ತಾ ಇದೆ, ಕಸ್ತೂರಿ ವಾಸನೆ ಬರ್ತಾ ಇದೆ. ಅದೇನ್ ಮಾಡುತ್ತೆ? ಇಡೀ ಕಾಡೆಲ್ಲ ತಿರುಗತ್ತೆ. ಎಲ್ಲಿದೆ ಕಸ್ತೂರಿ? ಎಲ್ಲಿದೆ ಕಸ್ತೂರಿ? ಎಲ್ಲಿದೆ ಅಂದ್ರೆ ಅದರ ತಲೆಯೊಳಗೆ ಇದೆ. ಅದರ ತಲೆಯೊಳಗೆ ಕಸ್ತೂರಿ ಇದೆ. ಆದ್ರೆ ಹುಡುಕ್ತಾ ಇದೆ ಕಸ್ತೂರಿ. ಏನು ಹುಡುಕ್ತಾ ಇದೆ? ಎಲ್ಲಿದೆ ಕಸ್ತೂರಿ? ಹುಡುಕ್ತಾ ಇದೆ. ಹಾಗೆ ನಾವು ಸಂಸಾರವನ್ನ ಕಳ್ಕೊಳ್ಬೇಕು, ಸಂಸಾರವನ್ನು ಬಿಡಬೇಕು ಅಂತ ಹೋಗ್ತಾ ಇದ್ದೀವಿ. ಆದರೆ ಸಂಸಾರಕ್ಕೆ ಮೂಲ ಕಾರಣೀಭೂತವಾದ ಅಹಂ ಮಮ ಅನ್ನೋದನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀವಿ. ಮನಸ್ಸಲ್ಲೇ ಅದನ್ನು ಇಟ್ಕೊಂಡು ಅದನ್ನು ಹೊರಗೆ ತೆಗೆದು ಹಾಕದೇನೆ ನೀವು ಏನು ಮಾಡಿದ್ರು ಆಗೋದಿಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ ಪುರಂದರದಾಸರು, ಅರುಣೋದಯದಲೆದ್ದು ಅತಿ ಸ್ನಾನವನು ಮಾಡಿ ಬೆರಳೆಣಿಸಿದೆ ಅದರ ನಿಜವರಿಯದೆ ಚರಣ ಸಾಷ್ಟಾಂಗವನು ಮಾಡಿನಾದಣಿದೆನಯ್ಯ ಹರಿ ನಿನ್ನ ಕರುಣಾ ಕಟಾಕ್ಷವಾಗತನಕ ಏನು ಮಾಡಿದರೇನು ಭವಹಿಂಗದು. ಏನು ಮಾಡಿದರೂ ಕೂಡ ಸಂಸಾರ ಹೋಗ್ತಾ ಇಲ್ಲ, ಸಂಸಾರವೇ ಹೋಗ್ತಾ ಇಲ್ಲ. ಒಂದ್ಸಾರಿ ಹೋಗಿ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ವಾಮಿ ನನ್ನ ಸಂಸಾರ ಹೋಗ್ತಾ ಇಲ್ಲ, ದಯಮಾಡಿ ಏನಾದ್ರು ಅನುಗ್ರಹ ಮಾಡು ಅಂತ. ನೀವು 10 ದಿವಸ ಬೇಡಿಕೊಳ್ಳಿ, 1 ದಿವಸ
ಒಂದು ಫೈನ್ ಮಾರ್ನಿಂಗ್ ದೇವರು ಬಂದು ಕೇಳಿದ, ಸಂಸಾರ ಹೋಗಿಸುವಂದಿಯಲ್ಲ, ಸಂಸಾರ ಅಂದ್ರೆ ಏನು ಹೇಳು ನಂಗೆ. ನಾವೇನ್ ತಿಳಿದಿದ್ದೀವಿ ಅಂದ್ರೆ, ಸಂಸಾರ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಮದುವೆ ಮಾಡಿಕೊಳ್ಳುವುದೇ ಸಂಸಾರ ಅಂತ ತಿಳ್ಕೊಂಡಿದ್ದೀವಿ. ಅದಲ್ಲ, ಮದುವೆ ಮಾಡಿಕೊಳ್ಳುವ ಸಂಸಾರ ಅಲ್ಲ. ಸಂಸಾರ ಅಂದ್ರೆ ಒಂದೇ ಮಾತಲ್ಲಿ ಹೇಳ್ತಾರೆ, ಖ್ಯಾತುಹೂಧಿಯ ಸ್ವಪ್ನ ಮನೋರಥೋ ಯಥಾ ಅವಿದ್ಯಮಾನೋಪಿ ಅವಭಾತಿ ದ್ವಯ. ತನ್ನದಾಗದೇ ಇರುವ ವಸ್ತುವಿನ ಮೇಲೆ ಇದು ನನ್ನದು, ಇದು ನನ್ನದು, ಇದು ನನ್ನದು, ಇದು ನನ್ನದು ಅಂತ ತಿಳ್ಕೊಳ್ಳೋದೇನಿದೆಯಲ್ಲ, ಇದೇ ಸಂಸಾರ, ಬೇರೆ ಇನ್ನೇನಿಲ್ಲ, ಬೇರೆ ಇನ್ನೇನಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬಂದಿದೆ. ಏನಂದ್ರೆ ಅಲ್ಲಿ ಹೇಳ್ತಾರೆ, ನಮ್ಮ ದೇಹ ಏನಿದೆಯಲ್ಲ, ಈ ದೇಹಕ್ಕೆ ನಾವೇನ್ ಮಾಡ್ತೀವಿ, ಗೋಪಿಚಂದನ ಮುದ್ರೆಗಳನ್ನ ಹಚ್ತೀವಿ. ಗೋಪಿಚಂದನ ಮುದ್ರೆಗಳನ್ನ, ಚಕ್ರ ಶಂಖಗಳನ್ನ ದೇಹಕ್ಕೆ ಹಚ್ಚಬೇಕು. ಯಾಕೆ ಹಚ್ಬೇಕು? ಏನೋ ನಮ್ಮಪ್ಪ ಹೇಳಿದ್ರು ಹಚ್ಕೋ ಅಂತ ಹಚ್ಕೋತಾ ಇದ್ರು. ಹಾಗಲ್ಲ, ಗೋಪಿಚಂದನ ಮುದ್ರೆಗಳನ್ನ ಯಾಕೆ ಹಚ್ಕೋಬೇಕು ಅಂದ್ರೆ, ಈಗ ಈ ದೇಹ ನನ್ನದಾಗಿತ್ತು ಅಂದ್ರೆ, ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ, ನೀವು ಬ್ಯಾಂಕಿಗೆ ಒಂದು ಪೇಪರ್ ತಗೊಂಡು ಹೋಗ್ತೀರಿ. ತಗೊಂಡು ಹೋದಾಗ ನೀವು ಹೋಗಿ ಅಲ್ಲಿ ಹಣ ಕಟ್ಟಿದ ಮೇಲೆ ಅವ್ರ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಸ್ಟ್ಯಾಂಪ್ ಅನ್ನ ಅದ್ರ ಮೇಲೆ ಹೊಡಿತಾರೆ. ಆ ಪೇಪರ್ ಮೇಲೆ ಅವರ ಸ್ಟ್ಯಾಂಪ್ ಹೊಡಿತಾರೆ. ಸ್ಟ್ಯಾಂಪ್ ಹೊಡೆದ್ರೆ ಅರ್ಥ ಏನು? ಇದು ಬ್ಯಾಂಕಿನವರದು ನಿರ್ಣಯ ಆಯ್ತು. ಹಾಗೆ ಶಂಖ ಚಕ್ರ ಆ ಗೋಪಿಚಂದ್ರನಲ್ಲಿ ಎದ್ದಿ ಅದನ್ನ ಸ್ಟ್ಯಾಂಪ್ ಹೊಡ್ಕೊಂಡ್ರಿ ದೇಹಕ್ಕೆ. ಆಗ ಅರ್ಥ ಏನು? ಇದು ನಂದಲ್ಲ, ಈ ದೇಹ ಇದು ದೇವರದು. ಈ ದೇಹ ದೇವರದು ಎಂಬ ಜ್ಞಾನ ಬರಬೇಕು ಅನ್ನೋದಕ್ಕಾಗಿ ದೇವರ ಚಿಹ್ನೆಗಳಾದ ಶಂಖಚಕ್ರಗಳನ್ನ ನಮ್ಮ ದೇಹಕ್ಕೆ ಹಚ್ಕೊಳ್ಳೋದು. ಇದು ನಮ್ಮದೇ ಆಗಿದ್ರೆ ನಾವು ಗೋಪಿಚಂದ್ರನ ಬರೋದು, ಆ ಗೋಪಿಚಂದ್ರನ ತಿದ್ದಿ ಏನಂತ ಬರೋದು, ನರಸಿಂಹ ಅಂತ ಬರ್ಕೋಬೇಕಾಗಿತ್ತು. ಬರ್ಕೊಳ್ಳದ ನಾವೇನ್ ಮಾಡ್ತೀವಿ, ಶಂಖಚಕ್ರಗಳನ್ನ ಮೈ ತುಂಬೆ ಹಚ್ಕೊಳ್ತೀವಿ, ಸಪ್ತಮುದ್ರಾಧಾರಣೆಯನ್ನು ಮಾಡ್ಕೊಳ್ತೀವಿ. ಅದಕ್ಕಾಗಿಯೇ ಶಾಸ್ತ್ರ ಹೇಳೋದೇನು ಅಂದ್ರೆ, ಇಡೀ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳ ಮೇಲೆ ಶಂಖಚಕ್ರ ಹಾಕಿ ನೋಡಿದಾಗೆಲ್ಲ ನಿಮಗೆ ಜ್ಞಾನ ಆಗಬೇಕು, ಇದು ನಂದಲ್ಲ, ಇದು ದೇವರು. ಮನೆಗೆ ಮೇಲ್ಗಡೆ ಶಂಖಚಕ್ರ ಯಾಕೆ? ಮನೆಯಿಂದ ಹೊರಗೆ ಬಂದ ಮೇಲೆ ನೀ ಮನೆಯನ್ನ ನೋಡಿದಾಗ ನಿಂಗೆ ಗೊತ್ತಾಗಬೇಕು, ಇದು ನನ್ನ ಮನೆಯಲ್ಲ, ಇದು ದೇವರ ಮನೆ. ಅದಕ್ಕಾಗಿಯೇ ಮನೆಯ ಒಂದೊಂದು ರೂಮುಗಳಿಗೂ ದೇವರ ಹೆಸರು. ಆ ಉದ್ದೇಶ ಅಂದ್ರೆ ನಾನು ಹಾಗೆ ಮಾಡಿದ್ದು. ಇದು ದ್ವೀಪ, ಇದು ಅನಂತಾಸನ, ಇದು ವೈಕುಂಠ. ಯಾಕೆ? ಇದು ನಮ್ದಲ್ಲ, ಅದು ದೇವರು. ಮಾತಿಗೆ ಮಕ್ಕಳಿಗೆಲ್ಲ ದೇವರ ಹೆಸರು. ಯಾಕೆ? ಮಗ ನನ್ನ ಅಧೀನ ಅಲ್ಲ, ಅವನು ನನ್ನ ಅಧೀನ ಅವನು ಅಲ್ಲ, ಅವ ದೇವರ ಅಧೀನ. ಅದಕ್ಕಾಗಿ ದೇವರ ಹೆಸರು ಮಕ್ಕಳಿಗೆ. ನಮ್ಮ ಸಿದ್ಧಾಂತದಲ್ಲಿ ನೀವು ತಗೊಂಡು ಬಂದ್ರಿ, ಯಾವುದೇ ಪದಾರ್ಥಗಳಿದ್ರೆ ಆ ಪದಾರ್ಥಗಳಿಗೆ ದೇವರ ಹೆಸರನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾವು ಉಟ್ಟುಕೊಳ್ಳುವಂತಹ ಬಟ್ಟೆಗಳೇನಿದೆ ಆ ಬಟ್ಟೆಗಳಿಗೆ ಶಂಖಚಕ್ರ ಹಾಕೋಬೇಕು ಅಂತ ಹೇಳ್ತಾರೆ. ಯಾಕೆ? ಆ ಬಟ್ಟೆ ಉಟ್ಕೊಳ್ಳುವಾಗ ಇದು ನಂದಲ್ಲ, ದೇವರ ಅಧೀನ. ಆ ಒಂದು ಅನುಸಂಧಾನ ನಮಗೆ ಯಾವಾಗ ಜಾಗೃತವಾಗತ್ತೆ, ನಿರಂತರವಾಗಿ ಜಾಗೃತವಾಗಿರುತ್ತೆ, ಇದು ದೇವರ ಅಧೀನ ಅಂತ ನಮಗೆ ಜಾಗೃತವಾಗಿರುತ್ತೆ, ಆಗ ಮಾತ್ರ ನಮಗೆ
ಸಂಸಾರದಿಂದ ಮೋಕ್ಷ ಬರ್ಲಿಕ್ಕೆ ಸಾಧ್ಯ ಉಂಟು. ಏತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರ ಮುಚ್ಯತೆ ಹಿ ಸಹ. ದೇವರ ವಶ ಅಂತ. ನಮಗೆ ನಮ್ಮ ದೇಹದ ಮೇಲೆ ಎಷ್ಟು ಅಭಿಮಾನ ಅಂದ್ರೆ ಅದು ತುಂಬಾ ಅಭಿಮಾನ. ಇದು ನನ್ನದು, ಇದು ನನ್ನದು, ಇದು ನನ್ನದು ಎನ್ನುವ ಅಭಿಮಾನ ನಮಗೆ ಎಷ್ಟಿದೆ ಅಂದ್ರೆ, ಯಾರೋ ಒಬ್ರು ಪಾಪ ಬಂದಿದ್ರು, ಅವರಿಗೆ ಯಾರೋ ಒಬ್ರು ಬೈದ್ರು. ಏನಂತ ನೋಡ್ರಿ, ಅವ ವೀರಪ್ಪನ್ ಇದ್ದಂಗಿದ್ದಾನೆ ಅಂತ. ಇವನು ವೀರಪ್ಪನ್ನೇ ಅಂದಿಲ್ಲ ಅವರು, ನೋಡ್ಲಿಕ್ಕೆ ವೀರಪ್ಪನ್ ಕಂಡಂಗೆ ಕಾಣ್ತಾನೆ ಅಂತ. ಅವ್ರಿಗೆ ಏನ್ ಸಿಟ್ಟು ಬಂತು, ನನ್ನನ್ನ ವೀರಪ್ಪನ್ ಅಂದ್ರ ನೀವು, ಹಾಗಾದ್ರೆ ನೀವೇನ್ ದಾವೂದ್ ಇಬ್ರಾಹಿಂನ? ನನ್ನನ್ನ ವೀರಪ್ಪನ್ ಅಂದ್ರೆ ಹಾಗಾದ್ರೆ ನೀವೇನ್ ರೌಡಿಯ? ಹಾಗೆ ಹೀಗೆ ಅಂತ ಜಗಳ ಶುರು ಆಯ್ತು. ಆಮೇಲೆ ಅವ್ರೇನ್ ಹೇಳಿದ್ರಂದ್ರೆ, ಸರ್ ಒಂದ್ ನಿಮಿಷ ನಿಂದಿರಿ, ನಿಮ್ಮನ್ನ ನಾನು ನಿಮ್ಮನ್ನೇ ವೀರಪ್ಪನ್ ಅಂತ ಅಂದಿಲ್ಲ, ವೀರಪ್ಪನ್ ಇದ್ದಾಗಿದ್ದೀರಿ ಎಂದಿನಷ್ಟೇ, ನೀವೇ ಅಲ್ಲ. ಓ ಹಂಗಂದ್ರ ಪರವಾಗಿಲ್ಲ. ಮನುಷ್ಯನಿಗೆ ನಮ್ಮ ದೇಹದ ಮೇಲೆ ನಮಗೆ ಎಷ್ಟು ಅಭಿಮಾನ ಇದೆ, ಸ್ವಲ್ಪ ಅದನ್ನು ಯೋಚನೆ ಮಾಡಬೇಕು. ಅಭಿಮಾನ, ಈ ಅಭಿಮಾನವೇ ಸಂಸಾರಕ್ಕೆ ಮೂಲ ಕಾರಣ. ಬಹಳ ಇದೇ ಮಹಾನುಭಾವರು ವಿಷ್ಣು ತೀರ್ಥರೇ ನಮಗೆ ಚತುರ್ದಶಿ ಗ್ರಂಥದಲ್ಲಿ ತುಂಬಾ ಅದ್ಭುತವಾಗಿ ಅದರ ಅಭಿಮಾನದ ಬಗ್ಗೆ ತಿಳಿಸ್ತಾರೆ. ಸಂಸಾರದಲ್ಲಿ ನಾವು ಪಡುವ ಅಭಿಮಾನ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಂಗ್ ಜಂಪ್ ಆಗತ್ತೆ, ಹೆಂಗ್ ಬೆಳೀತಾ ಹೋಗುತ್ತೆ, ತುಂಬಾ ಚೆನ್ನಾಗಿ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ನಮಗೆ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಾವು 10 ಜನ ಸೇರಿ ಆಟೋದಲ್ಲಿ ಕೂತ್ಕೊಂಡು ಇಲ್ಲಿಂದ ಎಲ್ಲೋ ಒಂದ್ ಕಡೆಗೆ ಹೋಗ್ತಾ ಇದ್ದೀವಿ. ಆಗ 3 ಆಟೋ ಮಾಡ್ಬೇಕಾಯ್ತು. ಒಂದು ಆಟೋದಲ್ಲಿ 3 ಜನ. ಆ ಆಟೋದಲ್ಲಿ ಕೂತವ್ರು ಮಾತಾಡ್ಕೊಳ್ತಾರೆ, ಏನು ನಿಮ್ಮ ಆಟೋ ಎಲ್ಲಿಗೆ ಬಂತು? ಅವಳು ಹೇಳ್ತಾಳೆ, ನಮ್ಮ ಆಟೋ ಇಲ್ಲಿಗೆ ಬಂತು. ಆಟೋ ನಮ್ದಲ್ಲ, ಆಟೋ ನಮ್ದಲ್ಲ ಅದು. ಆದರೆ ಆಟೋದಲ್ಲಿ ಕೂಡುವ ಕ್ಷಣ ಎಷ್ಟೊತ್ತು? 10 ನಿಮಿಷ. ಆ 10 ನಿಮಿಷದಲ್ಲೇನೆ ನಮಗೆ ಆಟೋದ ಮೇಲೆ ಅಭಿಮಾನ ಬಂತು, ಇದು ನಮ್ಮ ಆಟೋ. ಎಷ್ಟೊತ್ತು ಕೂತೀವಿ ನಾವು ಆಟೋದಲ್ಲಿ? ನಮ್ಮ ಆಟೋ. ಬೇರೆ ಟ್ರೈನಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ, 24 hours ಇಲ್ಲಿಂದ ಟ್ರೈನು ದಿಲ್ಲಿಗೆ ಹೋಗ್ಬೇಕು, ಬಾಂಬೆ ಹೋಗ್ಬೇಕು. ಹೋಗ್ಬೇಕಾದಾಗ ಫೋನ್ ಮಾಡಿದಾಗ ಹೇಳ್ತಾರೆ, ಎಲ್ಲಿಗೆ ಬಂತು ನಿಮ್ ಟ್ರೈನು? ಇವನು ಉತ್ತರ ಕೊಡ್ತಾನೆ, ನಮ್ ಟ್ರೈನ್ ಇವಾಗ ಸೋಲಾಪುರಿಗೆ ಬಂದಿದೆ, ನನ್ನ ಟ್ರೈನ್ ಇಲ್ಲಿಗೆ ಬಂದಿದೆ. ಆ ಟ್ರೈನ್ ಒಳಗೆ ನನ್ನ ಸೀಟು, ನಾನು ರಿಸರ್ವ್ ಮಾಡಿದ್ದೀನಿ, ನನ್ನ ಸೀಟು. ಅದಕ್ಕೋಸ್ಕರ ತಿಕ್ಕಾಟ, ಅದಕ್ಕೋಸ್ಕರ ಜಗಳ. ಎಷ್ಟೊತ್ತು? 24 ಗಂಟೆ ಸಂಬಂಧ ಆ ಟ್ರೈನಿಗೂ ನಮಗೂ. ಸೇಮ್ ಆಸ್ ಇಟ್ ಈಸ್. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಅವರಿಗೂ ನನಗೂ ಎಷ್ಟು ಸಂಬಂಧ? 40 ವರ್ಷವೋ 50 ವರ್ಷವೋ ಅಷ್ಟೇ ಸಂಬಂಧ. ಯಾಕೆ ಹಾಗಾದ್ರೆ ಅಭಿಮಾನ ಪಡಬೇಕು? ಆಟೋ ಬಿಟ್ಟ ಮೇಲೆ ಮತ್ತೆ ನಮ್ಮ ಆಟೋ ಅಂತ ಬೆನ್ನ ಹತ್ತೀರ ಅದರ ಹತ್ರ? ಟ್ರೈನಿಂದ ಇಳಿದ ಮೇಲೆ ಸಂಬಂಧವೇ ಕಳೆದೋಯ್ತು. ಮತ್ತೆ ಯಾವಾಗ ಆ ಟ್ರೈನಿಗೂ ನಮಗೂ ಸಂಬಂಧ? ಇದೇ ಅಭಿಮಾನ. ಸತ್ಯಧ್ಯಾನ ತೀರ್ಥರು ಅವರ ಒಂದು ಗ್ರಂಥದಲ್ಲಿ, ಸಭಾಸಾರ ಸಂಗ್ರಹ, ಆ ಗ್ರಂಥದಲ್ಲಿ ಹೇಳ್ತಾರೆ, ಅಭಿಮಾನ ನೋಡಿ ಏನಾಗಿದೆ, ಸುಖ ದುಃಖಗಳು ನಮಗೆ ಬರೋದು ಎದರಿಂದ ಅಂದ್ರೆ ಅಭಿಮಾನ ಮೂಲಕವಾಗಿ ಸುಖ ದುಃಖಗಳು ಬರುತ್ತೆ. ಒಬ್ಬ ದೊಡ್ಡ ಶ್ರೀಮಂತ, ಅವ ಏನ್ ಮಾಡಿದ್ದಾನೆ ಅಂದ್ರೆ ಒಂದು ಕುದುರೆಯನ್ನು ಕೊಂಡುಕೊಂಡ, ಘೋಡ. ಆ ಕುದುರೆಗೆ ಎಷ್ಟು? 10,000 ರೂಪಾಯಿ ಕೊಟ್ಟು ತಗೊಂಡ. 10,000 ರೂಪಾಯಿ ಕೊಟ್ಟು ತಗೊಂಡು ತನ್ನ ಮನೆಯಲ್ಲಿ ಇರುವಾಗ ಆ ಕುದುರೆಯನ್ನ, ಇದು ನನ್ನ ಕುದುರೆ, ಇದು ನನ್ನ ಕುದುರೆ ಅಂತ ಅಭಿಮಾನ ಮಾಡ್ತಾ ಇದ್ದ.
ಯಾವಾಗ ಆ ಕುದುರೆಯನ್ನು ಮಾರಬೇಕು ಅಂತ ಅಪೇಕ್ಷೆ ಬಂತೋ ಅವಾಗ ಏನ್ ಮಾಡಿದ, 20,000 ರೂಪಾಯಿಗೆ ಮಾರಾಟ ಮಾಡಿದ. 20,000 ರೂಪಾಯಿಗೆ ಮಾರಾಟ ಮಾಡಿದ ಮಾರನೇ ದಿವಸವೇ ಕುದುರೆ ಸತ್ತೋಯ್ತು. ಸತ್ತೋದರೆ ಒಂದು ಸ್ವಲ್ಪ ಅದು ಕಣ್ಣಲ್ಲಿ ನೀರು ಬರಬೇಕು, ಬರಲಿಲ್ಲ. ಯಾಕೆ? 10 ವರ್ಷ ಇಟ್ಕೊಂಡಿದ್ದಾನೆ, 10,000 ರೂಪಾಯಿ ಕೊಟ್ಟು ತಗೊಂಡಿದ್ದಾನೆ ಕುದುರೆಯನ್ನ. ಒಂದೇ ದಿವಸದಲ್ಲಿ ಅಭಿಮಾನ ಬಿಟ್ಟೋಯ್ತು. ಯಾಕೆ? ಕುದುರೆಯನ್ನು ಮಾರಾಟ ಮಾಡಿಬಿಟ್ಟ. 20,000 ರೂಪಾಯಿ ತಗೊಂಡ, ಸತ್ತೋದ್ಮೇಲೆ ಕುಣಿತಾ ಇದ್ದಾನೆ. ಓ ಭಗವಾನ್ ದೇನ ಹೇತೋ ಚಪ್ಪಳ ಪಾಡಕೆ ದೇತಾ ಏನ್ರಿ, ನಿನ್ನೆ ಅಕಸ್ಮಾತ್ ನಮ್ಮನೆಯಲ್ಲಿ ಇದ್ದಿತ್ತು ಕುದುರೆ ಅಂದ್ರೆ 10,000 ರೂಪಾಯಿ ನನಗೆ ಲಾಸ್. ಇವತ್ತು ಅವ್ರ ಮನೆ ಹೋಗಿ ಸತ್ತಿದೆಯಲ್ಲ, ಒಳ್ಳೇದಾಯ್ತು, 20,000 ರೂಪಾಯಿ ಬಂತು ಅಂತಾನೆ. ಇದು ಅಭಿಮಾನ. ಈ ಅಭಿಮಾನ ಮೂಲಕವಾಗಿ ನಮಗೆ ಸಂಸಾರ ಬಂದಿದೆ, ಬೇರೆ ಇನ್ನೇನು ಇಲ್ಲ. ಅದಕ್ಕಾಗಿ ದೇವರನ್ನ ಏನ್ ಬೆಳ್ಕೋಬೇಕು ನಾವು? ಹಾಗಾದ್ರೆ ಸ್ವಾಮಿ ಅಶೋಭನೇಶು ಶೋಭನತ್ವ ಅಧ್ಯಾಸ, ನನ್ನದಾಗದೇ ಇರುವ ವಸ್ತುವಿನ ಮೇಲೆ ನನ್ನದು 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 ಎಂಬ ಅಭಿಮಾನವನ್ನ ಬೆಳೆಸಬೇಡ, ಅದನ್ನು ಬಿಡಿಸ್ಬಿಡು. ಅದನ್ನು ಬಿಟ್ಟವರೇ ಜ್ಞಾನಿಗಳಾಗ್ತಾರೆ. ನೋಡಿ, ಬಹಳ ಸುಂದರವಾಗಿ ಆ ಮಾತನ್ನು ನಮಗಿಲ್ಲಿ ತಿಳಿಸ್ತಾರೆ. ಹೇಳ್ತಾರೆ, ಯದಾತು ತ್ರಿಷು ಏಕಃ ವರ್ಧತೆ. ನಮ್ಮ ದೇಹದಲ್ಲಿ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವಗುಣ, ರಜೋಗುಣ, ತಮೋಗುಣ ಏನಿದೆ, ಇದರಲ್ಲಿ ಯದಾ ಏಷು ತ್ರಿಷು ಏಕಃ ವರ್ಧತೆ, ಒಂದು ಬಹಳ ಜಾಸ್ತಿ ಆಯಿತು ಅಂದ್ರೆ ಇತರವು ಪ್ರತಿಬದ್ಧ ಸ್ವಕಾರ್ಯಮೇನ ಕರೋತಿ, ಇನ್ನೆರಡನ್ನ ಪ್ರತಿಬಂಧನ ಮಾಡಿ ತನ್ನ ಕಾರ್ಯವನ್ನೇ ಮಾಡುತ್ತೆ. ಅತ್ರ ಯದಾ ಸತ್ವಗುಣ ಅಭಿವೃದ್ಧೋ ಭವತಿ, ಸತ್ವಗುಣ ಯಾವಾಗ ತಾನು ಬಹಳ ಅಭಿವೃದ್ಧವಾಗಿ ಇರುತ್ತೆ ಆಗ ತನ್ನ ಇನ್ನುಳಿದ 2 ಗುಣಗಳು ಯಾವುದು ರಜೋಗುಣ ತಮೋಗುಣ ಏನಿದೆ ಅದನ್ನ ಮತ್ತೆ ಪ್ರತಿಬಂಧನ ಮಾಡಿ ಏನ್ ಮಾಡುತ್ತೆ ಅಂದ್ರೆ ನಿವೃತ್ತ ಧರ್ಮದಲ್ಲಿ ಇಚ್ಛೆಯನ್ನ ಹುಟ್ಟಿಸಿ ಮನಸ್ಸಿಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟು ವಿಷಯಗಳಲ್ಲಿ ಸಂಗವನ್ನ ಮಾಡದೇ ಇದ್ದಂತೆ ಜ್ಞಾನದಿಂದ ಮನಸ್ಸು ಸುಖವಾಗಿ ಇರುವ ಹಾಗೆ ಮಾಡುತ್ತೆ. ನಮ್ಮ ಮನಸ್ಸು ಹಾಗಾಗತ್ತೆ ಯಾವಾಗ ಸತ್ವಗುಣ ಹೆಚ್ಚು ಜಾಗೃತವಾದಾಗ. ದಾಸರ ಪದಗಳನ್ನು ಕೇಳ್ತಾ ಇದ್ರಿ, ನಮಗೆ ಮನಸ್ಸು ಸಂತೋಷವಾಗಿರುತ್ತೆ, ಪ್ರಸನ್ನವಾಗಿರುತ್ತೆ. ಉಪನ್ಯಾಸವನ್ನು ಕೇಳ್ತಾ ಇರಬೇಕಾದಾಗ, ಒಳ್ಳೆಯದನ್ನ ಕಾರ್ಯ ಮಾಡ್ತಾ ಇರಬೇಕಾದಾಗ ಆಗ ಸತ್ವಗುಣ ಜಾಗೃತವಾಗಿರುತ್ತೆ. ಯದಾತು ರಜೋಗುಣ ವರ್ಧತೆ, ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ರಜೋಗುಣ ಯಾವಾಗ ಬಹಳ ಅಭಿವೃದ್ಧಿ ಆಯಿತು ಆಗ ಸತ್ವಗುಣ ತಮೋಗುಣಗಳನ್ನ ಅದು ಪ್ರತಿಬಂಧನ ಮಾಡಿ ಏನ್ ಮಾಡುತ್ತೆ ಗೊತ್ತಾ? ಐಶ್ವರ್ಯೇ ಯಶಸ್ಸಿ ಇಚ್ಛಾಂ ಜನಯಿತ್ವ ಸಂಕಲ್ಪ ವಿಕಲ್ಪಾತ್ಮಕಂ ವಿಕಾರಂ ಜನಯಿತ್ವ. ನಮಗೆ ಏನಾಗತ್ತೆ? ರಜೋಗುಣ ಜಾಗೃತವಾದಾಗ ನನಗೆ ಐಶ್ವರ್ಯ ಬೇಕು, ನನಗೆ ಬಹಳ ಕೀರ್ತಿ ಬೇಕು, ಯಶಸ್ಸು ಬೇಕು ಅಂತ ಹೇಳಿ ಈ ಮನಸ್ಸಿಗೆ ಸಂಕಲ್ಪ ವಿಕಲ್ಪಾತ್ಮಕವಾಗಿ ವಿಕಾರವನ್ನು ಸ್ವಲ್ಪ ಹುಟ್ಟಿಸಿ ಕಿಂಚಿತ್ ಚಿಂತಾದಿನ ಸ್ವಲ್ಪ ಚಿಂತೆ ಪ್ರಾರಂಭ ಆಗತ್ತೆ. ಮನಸ್ಸಿಗೆ ಸ್ವಲ್ಪ ಚಿಂತೆ ಪ್ರಾರಂಭವಾಗಿ ಅಸ್ವಾಸ್ಥ್ಯಯುಕ್ತಂ ಕರೋತಿ, ಮನಸ್ಸಿಗೆ ಸ್ವಾಸ್ಥ್ಯ ಇರುವುದಿಲ್ಲ, ಸ್ವಲ್ಪ ದುಃಖ ಆಗುತ್ತೆ ರಜೋಗುಣದಿಂದ. ಯದಾತು ತಮೋಗುಣ ವಿಜಯತೆ, ಯಾವಾಗ ತಮೋಗುಣ ವಿಜಯವನ್ನ ಸಾಧಿಸಿಬಿಡ್ತು, ಸತ್ವಗುಣವನ್ನ ರಜೋಗುಣವನ್ನ ಕೆಳಗಡೆ ಮಾಡಿತು, ತಮೋಗುಣ ವಿಜಯ ಸಾಧಿಸಿತಲ್ಲ, ಆಗೇನಾಗತ್ತೆ ಗೊತ್ತಾ? ಮನಸಃ ಗ್ಲಾನಿಹಿ ಆಪಾದ್ಯ, ಮನಸ್ಸು ಪೂರ್ಣ ವಿಷಣ್ಣವಾಗಿ, ಪೂರ್ಣ ನಿರ್ವೀರ್ಯವಾಗಿ,
ಕರ್ತವ್ಯ ಮೌಢ್ಯಂ ಸಂಪಾದಯಿತ್ವ, ಏನ್ ಮಾಡಬೇಕು ಏನ್ ಬಿಡಬೇಕು ಏನು ಗೊತ್ತಾಗೋದಿಲ್ಲ. ಸತತವಾಗಿ ಚಿಂತೆ ಚಿಂತೆ ಚಿಂತೆ, ಮನಸ್ಸಿಗೆ ದುಃಖ ದುಃಖ ದುಃಖ. ಅಷ್ಟು ದುಃಖವನ್ನ ಅನುಭವಿಸುವ ಹಾಗೆ ನಮಗೆ ಮಾಡುತ್ತೆ. ಅದಕ್ಕಾಗಿ ಅದು ಯಾವಾಗ ಅಂದ್ರೆ ತದೇವಂ, ಅದು ಯಾಕೆ ಈ ಮನಸ್ಸು ಅಂದ್ರೆ ಕರ್ತೃತ್ವಾದಿ ಅಭಿಮಾನ ಪೂರ್ವಕಂ ರಾಗದ್ವೇಷಾಭ್ಯಾಂ ಕರೋತಿ. ರಾಗದ್ವೇಷಗಳಿಂದ ಮನುಷ್ಯ ಏನ್ ತಾನು ಮಾಡ್ತಾನೆ ಅದೇ ಬಂಧಕ. ರಾಗದ್ವೇಷಗಳಿಂದ ಮಾಡಿ 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 ಮನಸ್ಸಿನಿಂದ ಇದು ನಾವು ಅನುಭವಿಸ್ತೇವೆ ನಾವಿದೆ. ಕೆಲವೊಮ್ಮೆ ಮನಸ್ಸು ಸಂತೋಷವಾಗಿರುತ್ತೆ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಚಿಂತ, ಕೆಲವೊಮ್ಮೆ ಒಳ್ಳೆಯದನ್ನು ವಿಚಾರ ಮಾಡುತ್ತೆ, ಕೆಲವೊಮ್ಮೆ ಕೆಟ್ಟದ್ದನ್ನು ವಿಚಾರ ಮಾಡುತ್ತೆ. ಯಾಕಾಗತ್ತೆ ಅದು? ಸತ್ವಗುಣ, ರಜೋಗುಣ, ತಮೋಗುಣದ ವಿಕಾರ ಮನಸ್ಸಿಗೆ ಆಗ್ತಾ ಇರತ್ತೆ. ಅದಕ್ಕಾದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಆ ಸತ್ವಗುಣ, ರಜೋಗುಣ, ತಮೋಗುಣಗಳ ವಿಯೋಜನಂ ಅವಶ್ಯಕಂ. ಸಂಸಾರ ಸಾಗರಂ ತಪ್ತು ಇಚ್ಛತಃ ಮುಮುಕ್ಷೋ. ಸಂಸಾರ ಸಾಗರವನ್ನು ದಾಟಬೇಕು ಎನ್ನುವ ಅಪೇಕ್ಷೆ ಇದ್ದವರು ಆ ಗುಣಗಳ ವಿಯೋಜನವನ್ನ, ನಿವೃತ್ತಿಯನ್ನ ಮಾಡಿಕೊಳ್ಳಬೇಕು. ಅಂದ ಅರ್ಥ ಏನು? ಆ ಗುಣಗಳಿಂದ ಆಗುವ ವಿಕಾರಕ್ಕೆ ನಮ್ಮನ್ನ ನಾವು ತೊಡಗಿಸಬಾರದು. ನಮ್ಮನ್ನ ನಾವು ತೊಡಗಿಸಬಾರದು ಅಂದ್ರೆ ಯಾವಾಗ ನಾವು ಗುರುಗಳಿಂದ ಶ್ರವಣವನ್ನ ಮಾಡ್ತೇವೆ ಆಗ ನಮಗೆ ಕಿಂಚಿತ್ತಾಗಿ ಸ್ವಲ್ಪ ಆ ವಿಷಯಗಳ ಬಗ್ಗೆ ನಮಗೆ ಅಭಿಮಾನ ಕಮ್ಮಿ ಆಗ್ತಾ ಹೋಗುತ್ತೆ. ಅಭಿಮಾನ ಎಷ್ಟು ಕಡಿಮೆ ಆಗ್ತಾ 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 ಹೋಗುತ್ತೋ ಅಷ್ಟು ಮನಸ್ಸು, ಚಿತ್ತ ಶುದ್ಧವಾಗತ್ತೆ. ದುಃಖ ಆಗೋದೆ ಯಾಕೆ? ದುಃಖ ಆಗೋದಕ್ಕೆ ಮುಖ್ಯವಾದ ಕಾರಣವೇ ಏನು ಅಂದರೆ ಚಾತುರ್ಧಿಯೋ ಸಪ್ತ ಮನೋರಥೋ ಯಥಾ. ನೋಡಿ ಯಾವ ರೀತಿಯಾಗಿ ಮನುಷ್ಯ ಸ್ವಪ್ನ ಹಾಗೂ ಮನೋರಥ ಇದೆರಡು. ಸ್ವಪ್ನ ಬೇರೆ, ಮನೋರಥ ಬೇರೆ. ಸ್ವಪ್ನದಲ್ಲಿ ಏನಾಗತ್ತೆ, ಅದು ನಾವಾಗಿಯೇ ಅಪೇಕ್ಷೆ ಪಟ್ಟು ಬರುವಂತಹ ಸ್ವಪ್ನ ಅಲ್ಲ. ಸ್ವಪ್ನ ಯಾರು ಇವತ್ತು ನಾನು ಮಲ್ಕೋತೇನೆ, ನಾನು ಮಲ್ಕೊಂಡೆ ಅಂದ್ರೆ ನಾನು ರಾಮೇಶ್ವರಕ್ಕೆ ಹೋಗ್ಬೇಕು ಸ್ವಪ್ನದಲ್ಲಿ. ನಿಮ್ಮ ಅಪೇಕ್ಷೆ ತಕ್ಕಂಡೆ ಸ್ವಪ್ನದಲ್ಲಿ ರಾಮೇಶ್ವರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ರಾಮೇಶ್ವರ ಅಂತ ಅನ್ಕೊಂಡು ಮಲ್ಕೊಂಡಿರ್ತೀರಿ, ಕಾಶಿಗೆ ಹೋಗಿರ್ತೀರಿ. ಸ್ವಪ್ನ ಇದು ಅಸ್ಮತ್ಕರ್ತೃಕವಲ್ಲ, ನಮ್ಮಿಂದ ಮಾಡಿಕೊಳ್ಳುವಂತಹದ್ದಲ್ಲ. ಆದ್ರೆ ಮನೋರಥ ಅದನ್ನ ನಾವೇ ಮಾಡ್ಕೋಬಹುದು. ಮನೋರಥ ಹೀಗೇ ಕೂತ್ಕೊಂಡು ಜೋಕ್ ಹೇಳ್ತಾ ಇರ್ತಾರೆ ಪಾಪ. ಏನು ಅಂದ್ರೆ ಒಬ್ಬನು ಈ ಬಾಟಲ್ಗಳು ಬರುತ್ತಲ್ಲ, ಆ ಬಾಟಲ್ಗಳನ್ನು ಮಾರಾಟ ಮಾಡೋ ವ್ಯಕ್ತಿ ಒಬ್ಬ ಬಡವ ದರಿದ್ರನಾಗಿದ್ದ. ದಾರಿಯಲ್ಲಿ ಹೋಗಬೇಕಾದಾಗ ಯಾರೋ ಒಬ್ರು ಬಾಟಲ್ಗಳನ್ನು ಒಗೆದಿದ್ರು. 2 ಬಾಟಲ್ ಸಿಕ್ತು. ಒಬ್ಬ ಇದನ್ನೇ ಮಾರಾಟ ಮಾಡ್ಕೊಂಡು ನನ್ನ ಜೀವನ ನಡೆಸಬೇಕು ಅಂತ ಆ 2 ಬಾಟಲ್ಗಳನ್ನ ಮುಂದೆ ಇಟ್ಕೊಂಡು ಕೂತ. ಈ 2 ಬಾಟಲ್ ಮಾರಾಟ ಮಾಡ್ತೀನಿ, ಜಾಸ್ತಿ ರೊಕ್ಕ ಬರುತ್ತೆ, ಅದರಿಂದ 4 ಬಾಟಲ್ ಆಗತ್ತೆ, ಅದರಿಂದ 6 ಬಾಟಲ್ ಆಗತ್ತೆ, ಅದರಿಂದ 10 ಆಯ್ತು, 10 ಆದ್ಮೇಲೆ ಜಾಸ್ತಿ ದುಡ್ಡು ಬಂತು. ಹಂಗೆ ನಾನು ದೊಡ್ಡ ಅಂಗಡಿ ಮಾಡಿದೆ. ಅಂಗಡಿಯಲ್ಲಿ ಪೂರ್ಣ ಬಾಟಲ್ ಅಂಗಡಿಯೇ ಇತ್ತು. ನಾನಾ ತರಹದ ಬಾಟಲ್ಗಳು, ಅದು ಇದು ಮತ್ತೆ ಲೈಟ್ಗಳು, ಅದನ್ನೆಲ್ಲ ನಾನು ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ನನಗೆ ಮದುವೆ ಆಯಿತು. ಮದುವೆ ಆದ್ಮೇಲೆ ನನ್ನ ಹೆಂಡತಿ ನನಗೆ ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ ಟಿಫಿನ್ ಬಾಕ್ಸ್ ಅಲ್ಲಿ ಊಟ ತಗೊಂಡ್ ಬರ್ತಾಳೆ. ಆಗ ನಾ ಊಟ ಮಾಡ್ತಾ ಇರ್ತೀನಿ. ಒಂದ್ ದಿವಸ ನನ್ನ ಹೆಂಡತಿ 1 ಗಂಟೆಗೆ ಟಿಫಿನ್ ಬಾಕ್ಸ್ ತರೋ ಬದಲಾಗಿ ಸ್ವಲ್ಪ ಲೇಟ್ ಮಾಡಿದ್ರು. ಯಾಕೆ ಇಷ್ಟು ಲೇಟ್ ಮಾಡಿದೆ ಅಂತ ಕಾರಿಂದ ಒದ್ದೆ ಅಂತ ಮುಂದೆ ಇರೋ 2 ಬಾಟಲ್ನ ಒದ್ಬಿಟ್ಟ. ಮುಂದಿರೋ 2 ಬಾಟಲನ್ನು ಬದ್ರೆ ಅದು ಕೆಳಗೆ ಬಿದ್ದು ಟಪ್ ಅಂತ ಹೊಡೆದು ಹೋಯ್ತು. ಅಯ್ಯೋ, ಇಷ್ಟೋ ತನಕ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ ಮನೋರಥ ಎಲ್ಲ ವೇಸ್ಟ್ ಆಯ್ತು. ಹೆಂಗೆ ಸ್ವಪ್ನ ಹಾಗೂ ಮನೋರಥಗಳು
ಅವಿದ್ಯಮಾನವೋ, ಇರುವುದಿಲ್ಲವೋ, ಶಾಶ್ವತವಲ್ಲವೋ, ಆಸ್ ಇಟ್ ಈಸ್ ಸಂಸಾರ ಅಂತ ತಿಳ್ಕೊಳ್ಳಿ. ಹಾಗೆ ಸಂಸಾರ ಅಂತ ತಿಳ್ಕೊಳ್ಳಿ, ಶಾಶ್ವತವಲ್ಲ. ಏನು ಅದ್ಭುತವಾದ ಮಾತು ನೋಡಿ, ಎಂಥ ಅದ್ಭುತವಾದ ಮಾತು ಅಂದ್ರೆ, ಅದಕ್ಕೆ ನಾನು ಹೇಳಿದೆ, ಫಸ್ಟ್ನೇ ಹೇಳಿದೆ, ನಿಮಗೆ ಭಾಗವತಕಾರರು ಏನು ಹೇಳೋದಕ್ಕೂ ಸಂಕೋಚ ಮಾಡ್ಕೊಳ್ಳೋದಿಲ್ಲ. ಅವರು ಭಾಗವತ ಓದಿದೆ ಅಂದ್ರೆ ನಿಶ್ಚಿತವಾಗಿ ವೈರಾಗ್ಯ ಬಂದೇ ಆಗಬೇಕು. ಭಾಗವತ ಓದಿದ್ರೆ ಭಾಗವತವನ್ನು ಓದುವ ಹಾಗೆ ಓದ್ಬೇಕಷ್ಟೇ. ಬರೀ ಮೇಲ್ಮೇಲೆ ಓದಿದ್ರೆ ಅಲ್ಲ, ಒಳಗಡೆ ಇಳಿದು ನೀವು ನಿಜವಾಗ್ಲೂ ಅದನ್ನ ಮನಸ್ಸಿಗೆ ಹಚ್ಕೊಂಡ್ರಿ, ಅದನ್ನ ತಿಳ್ಕೋಬೇಕು, ಅದರಂತೆ ನಡ್ಕೋಬೇಕು ಅಂತ ಮನಸ್ಸಿಗೆ ಹಚ್ಕೊಂಡ್ರಿ ಅಂದ್ರೆ ನಿಶ್ಚಿತವಾಗಿ ವೈರಾಗ್ಯ ಬಂದೇ ಬರುತ್ತೆ. ಭಾಗವತದ ಕೆಲಸವೇ ಅದು. ಹಾಗಾಗಿ ತಿಳಿಬೇಕಾದ ವಿಚಾರವೇನೆಂದ್ರೆ, ಸ್ವಪ್ನ ಮನೋರಥೋ ಯಥ, ಸ್ವಪ್ನ ಮನೋರಥಗಳು ಹೇಗೆ, ಮತ್ತೆ ಅದು ಗಜತುರ್ಗಾದಿಗಳು ಅಸ್ವೀಯ, ನಮ್ಮದಾಗಿಲ್ಲ. ನಮ್ಮದಾಗದೇ ಇದ್ರೂ ಕೂಡ ಇದು ನನ್ನದು 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 ಎಂಬುದಾಗಿ ಯಾವ ರೀತಿಯಾಗಿ ಮನುಷ್ಯ ತಾನು ತಪ್ಪು ತಿಳ್ಕೊಳ್ತಾನೋ ಹಾಗೆ ಮತ್ತೆ ಈ ಸಂಸಾರ ಎಲ್ಲ ಗುಣಗಳಿಂದ ಆದದ್ದು. ಗುಣಗಳ ನಿವೃತ್ತಿಯನ್ನ ಅವಶ್ಯವಾಗಿ ಮಾಡಿಕೊಳ್ಬೇಕು. ಇದಂ ಮನಃ ಸಂಸಾರಸ್ಯ ಕಾರಣಂ ಸಂಕಲ್ಪ ವಿಕಲ್ಪಕಂ ಇತಿ ಮನೋವಿಶೇಷಿತವಾನ್. ಇದಂ ಕರ್ಮ ಕರಿಷ್ಯೆ, ಈ ಕರ್ಮವನ್ನು ಮಾಡ್ತೇನೆ ಅನ್ನೋ ಸಂಕಲ್ಪ. ವಿಕಲ್ಪಾತ್ಮಕವಾಗಿರ್ತಕ್ಕಂತಹ ಸಂಸಾರ ವ್ಯವಹಾರ ನಿರ್ವಾಹಕವಾದ ಈ ಮನಸ್ಸು, ಆ ಮನಸ್ಸನ್ನ ನಾವೇನ್ ಮಾಡ್ಬೇಕು? ಹಾಗಾದ್ರೆ ಆ ಮನಸ್ಸನ್ನ ಎಲ್ಲಿ ಇಟ್ಟರೆ ನಮಗೆ ಸಂಸಾರ ಪರಿಹಾರವಾಗುತ್ತೆ, ಆ ಮನಸ್ಸನ್ನ ದೇವರಲ್ಲಿ ಹೋಗಿ ಹರಿರೇವ ಕರ್ತೃತ್ವಾದಿಕಂ ಕರೋತಿ, ದೇವರೇ ನಮ್ಮಲ್ಲಿ ನಿಂತು ಕರ್ತೃತ್ವಾದಿಗಳನ್ನು ಮಾಡಿಸ್ತಾನೆ. ನಾನು ಅಸ್ವತಂತ್ರ, ನಾನು ಅಸ್ವತಂತ್ರ, ನಾನು ಅಜ್ಞಾನಿ ಎಂಬ ಆ ಮನಸ್ಸನ್ನ ದೇವರ ಪಾದಾರವಿಂದಗಳಲ್ಲಿ ಗಟ್ಟಿಯಾಗಿ ಇಟ್ರಿ ಅಂದ್ರೆ ಅದರಿಂದ ಅಭಯಂ ತತಸ್ಯ, ಸಂಸಾರದ ಭಯ ಎಲ್ಲ ಹೊರಟೋಗ್ಬಿಡುತ್ತೆ, ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಎಲ್ಲ ಸರ್ವೇಪಿ ಸಂಸಾರ ಸಂಹಾರ ಏವ ಮನಸ್ಸೇ ಯತತೆ, ಎಲ್ಲ ಸಂಸಾರದ ವಿಷಯಗಳೆಲ್ಲ ಮನಸ್ಸಿನಲ್ಲೇ ಕೂತ್ಕೊಂಡಿರುತ್ತೆ. ಹಾಗಾದ್ರೆ ಈ ಮನಸ್ಸನ್ನೇ ನಾವು ದೇವರಲ್ಲಿಟ್ರೆ ಆಗ ಮನಸ್ಸಿನಲ್ಲಿರುವ ಎಲ್ಲ ಕಲುಷಗಳನ್ನ ದುಃಖಗಳನ್ನ ದುಮ್ಮಾನಗಳನ್ನ ಎಲ್ಲವನ್ನು ಪರಿಹಾರ ಮಾಡ್ಕೊಳ್ಬಹುದು. ಅದಕ್ಕಾಗಿ ಅವರೇ ಅಂತಾರೆ, ನಿಪುಣತರಂ ಅಸ್ಮತ್ಕೃತಾಯಾಮ್ ಆಧ್ಯಾತ್ಮ ರಸರಂಜಿನ್ಯಾಂ. ಇದರ ಬಗ್ಗೆ ನಾನು ಇನ್ನು ವಿಶೇಷವಾಗಿ ನಿಮಗೆ ಅವರ ಇನ್ನೊಂದು ಗ್ರಂಥ ಇದೆ, ಆಧ್ಯಾತ್ಮ ರಸರಂಜಿನಿ ಅಂತ. ಅಲ್ಲಿ ನಾನು ಹೇಳಿದ್ದೇನೆ, ನೀವು ಅಲ್ಲಿ ಓದ್ಕೊಳ್ಳಿ ಅಂತ ಅಲ್ಲಿ ಹೇಳಿದ್ದೇನೆ ಯಾವ ರೀತಿಯಾಗಿ ಮನಸ್ಸನ್ನು ದೇವರಲ್ಲಿ ನಾವು ಇಡಬೇಕು ಅನ್ನೋದನ್ನ ಹೀಗೆ ತಿಳಿಸ್ತಾರೆ. ಹಾಗಾಗಿ ನಾವು ಆ ಪ್ರಯತ್ನವನ್ನ ವಿಶೇಷವಾಗಿ ಮಾಡಬೇಕು. ದೇವರ ಮೇಲೆ ನಿರಂತರವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಟ್ಟು ಆ ಮನಸ್ಸನ್ನ ಶುದ್ಧಗೊಳಿಸಿಕೊಂಡು ಆ ಮನಸ್ಸಿನಿಂದಲೇ ಭಗವಂತನ ಅಪರೋಕ್ಷ ಜ್ಞಾನವನ್ನ ಒಡ್ಡಿಯುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉಪನ್ಯಾಸವನ್ನ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾತ್ಮಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾಯ ವಿಷ್ಣೋ ತೃಪ್ತಿಕರಸ್ತರ. ಇದಂ ಜ್ಞಾನಂ ಹರೇ ಪೂಜಾ ಹರೇರೇವ ಉದಿತಂ ಸುಧಾ ಹರೇಧೀನಂಚ ಪ್ರವರ್ತೈ ಇತ್ಯೇವಂ ನ್ಯಾಸೋ ಹರೌ ಸ್ತುತಃ. ಶ್ರೀಕೃಷ್ಣಾರ್ಪಣಮಸ್ತು.